ಲೈವ್ನಲ್ಲಿ ನಾವು ಡಿಸ್ಕಸ್ ಮಾಡುವಂಥದ್ದು ಲಾಸ್ಟ್ ಏನು ಕಂಟಿನ್ಯೂ ಮಾಡ್ತಾ ಇದ್ದಾವಲ್ಲ ಅದನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ನೀವು ತಯಾರಿಯನ್ನು ಮಾಡ್ಕೋಬಹುದು. ಸೊ ಐ ಹೋಪ್ ಮೈ ವಾಯ್ಸ್ ಇಸ್ ಯಾ ಓಕೆ. ಸೊ ಗಿವ್ ಮಿ 1 second. So let's not waste any time. Let's go to the topic. Yeah. So last time ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಪಿಸ್ಟಲ್ ಮತ್ತು ಪಿಸ್ಟಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ದಟ್ ಇಸ್ ಹೇಗಿರ್ತದೆ ಪಿಸ್ಟಿಲ್ ಒಳಗಡೆ ಏನೇನು ಯಾವ ಭಾಗಗಳಿದಾವೆ. ಸೊ ಓವರಿ ಅಂದ್ರೆ ಏನು, ಥಲಾಮಸ್ ಅಂದ್ರೆ ಏನು, ಸೊ ಸ್ಟೈಲ್ ಅಂದ್ರೆ ಏನು, ಸ್ಟಿಗ್ಮಾ ಅಂದ್ರೆ ಏನು, ರೈಟ್. ಓವರಿ ಒಳಗಡೆ ಓವ್ಯೂಲ್ಸ್ಗಳು ಹೇಗೆ ಅಟ್ಯಾಚ್ ಆಗಿರ್ತವೆ, ಪ್ಲಾಸೆಂಟಾ ಅಂದ್ರೆ ಏನು. ಸೊ ಇವನ್ನೆಲ್ಲ ನಾವು ಡೀಟೇಲ್ ಆಗಿ ಇನ್ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್, ರೈಟ್. ಸೊ ಇವತ್ತಿನ ಈ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಏನು ಅಂತಂದ್ರೆ ದಟ್ ಇಸ್ ಯು ಕ್ಯಾನ್ ಸಿ ದ ಮೆಗಾಸ್ಪೊರಾಂಜಿಯಂ ಡಿಸ್ಕಸ್ ಮಾಡ್ತೇವೆ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸ್ಪೆಸಿಫಿಕಲಿ ಅಬೌಟ್ ಮೆಗಾಸ್ಪೊರಾಂಜಿಯಂ. ಸೊ ನಿಮಗೆ ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಒಂದು ಓವ್ಯೂಲ್ ಕಾಣಿಸ್ತಾ ಇದೆ. ದಿಸ್ ಇಸ್ ದ ಓವ್ಯೂಲ್ ವಾಟ್ ಯು ಆರ್ ಲುಕಿಂಗ್ ಎಟ್. ಇದು ಓವ್ಯೂಲ್, ಇದು ಆಯ್ತಾ. ದಿಸ್ ಇಸ್ ಓವ್ಯೂಲ್ ಅಂಡ್ ಈ ಕಡೆಗೆ ಒಂದು ಸ್ಟ್ರಕ್ಚರ್ ನೋಡ್ತಾ ಇದ್ರಲ್ವಾ, ದಟ್ ಇಸ್ ಸ್ಪೆಸಿಫಿಕಲಿ ಅಪೋಕಾರ್ಪಸ್. ಅಂದ್ರೆ ಅಪೋಕಾರ್ಪಸ್ ಅಂದ್ರೆ ಏನು, ವಾಟ್ ಇಸ್ ಅಪೋಕಾರ್ಪಸ್? ದಟ್ ಇಸ್ ದೇ ಆರ್ ಫ್ರೀ, ರೈಟ್. ಸೊ ಫ್ರೀ ಪಿಸ್ಟಲ್ಸ್ ಗಳನ್ನ ಅಥವಾ ಕಾರ್ಪಲ್ಸ್ ಗಳನ್ನ ಹೊಂದಿರುವಂತದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇನ್ ದ ಪರ್ಟಿಕ್ಯುಲರ್ ಟೈಪ್ ಆಫ್ gynoecium is free over here. That is, you can see the carpels, individual carpels 1 2 3, you can see that, right. ಸೊ ಅವುಗಳಿಗೆ ಇದಕ್ಕೆ ನಾವು ಮೈಖೇಲಿಯಾದ ಎಕ್ಸಾಂಪಲ್ ನ ತಗೊಳ್ತೇವೆ. ದಿಸ್ ಇಸ್ ಫೌಂಡ್ ಇನ್ ದ ಮೈಖೇಲಿಯಾ. ಯಾವುದ್ರಲ್ಲಿ ನೋಡುವಂಥದ್ದು? ಮೈಖೇಲಿಯಾದಲ್ಲಿ ನೋಡುವಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್ ಫಾರ್ in the point of view of the NEET and CET point of view ದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಇಸ್ ದ ಗಿವ್ ಅನ್ ಎಕ್ಸಾಂಪಲ್ ಆರ್ ದ ಮಲ್ಟಿ ಕಾರ್ಪಲರಿ ಅಪೋಕಾರ್ಪಸ್ ಓವರಿಗೆ. ಸೊ ಕೆಳಗಡೆ ಕೊಟ್ಟಿರುವಂತಹ ಒಂದು ಆಪ್ಷನ್ಸ್ ಗಳಲ್ಲಿ ಯಾವುದು ಎಕ್ಸಾಂಪಲ್ ಆಗಿರ್ತದೆ ಅಂತ ಹೇಳಿ ವೆರಿ ಇಂಪಾರ್ಟೆಂಟ್. ಸೊ ಮಸ್ಟ್ ರೀಡ್ ಇಟ್. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಇಟ್ ಇಸ್. ಓಕೆ, ಸೊ ಯಾ, ಸೊ ನೆಕ್ಸ್ಟ್ ನಾವೀಗ ಎಲ್ಲಿ ಮೂವ್ ಆಗೋಣ? ಸೊ ಮೆಗಾಸ್ಪೊರಾಂಜಿಯಂಗೆ ಮೂವ್ ಆಗ್ತಾ ಇದ್ದಾವೆ, ಅಥವಾ ಇಟ್ ಇಸ್ ಓವ್ಯೂಲ್ ಅಂತ ಕರಿತೇವೆ. ಮೆಗಾಸ್ಪೊರಾಂಜಿಯಂ ಅಥವಾ ಓವ್ಯೂಲ್ ಅಂತ ಹೇಳಿ ಕರಿತೇವೆ ನಾವು. ಓಕೆ, ಸೊ ವೆರಿ ಕೇರ್ಫುಲಿ ಯು ಲಿಸನ್ ದಿಸ್ ಒನ್. ಸೊ ಮೆಗಾಸ್ಪೊರಾಂಜಿಯಂ ಇಸ್ ಈಕ್ವಲ್ಸ್ ಟು ಓವ್ಯೂಲ್. ಸೊ ನಿಮ್ಗೆ ಕಾಣಿಸ್ತಾ ಇರುವಂತಹ ಓವ್ಯೂಲ್ ಯಾವುದು ಅಂತ ಅಂದ್ರೆ ಸೊ ಅನಾಟ್ರೋಪಸ್ ಓವ್ಯೂಲ್ ಅಂತ ಹೇಳಿ ಕರಿತೇವೆ. ಅನಾಟ್ರೋಪಸ್ ಓವ್ಯೂಲ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ ಈ ಓವ್ಯೂಲ್ಸ್ ಗಳಲ್ಲಿ ಸೊ ದರ್ ಆರ್ ಡಿಫರೆಂಟ್ ವೆರೈಟೀಸ್ ಆಫ್ ಓವ್ಯೂಲ್ಸ್ ಆರ್ ದರ್. ಸೊ ಕ್ಯಾಂಫೈಲೋಟ್ರೋಪಸ್ ಅಂತ ಇದೆ, ಹೆಮಿ ಅನಾಟ್ರೋಪಸ್ ಅಂತ ಇದೆ. ಸೊ ಇಂತಹ ಒಂದು ಪರ್ಟಿಕ್ಯುಲರ್ ಟಾಪಿಕ್ ನ ಸ್ಟಡಿ ಮಾಡಬೇಕು ಅಂತ ಅಂದ್ರೆ ಸೊ ಯು ಜಸ್ಟ್ ನೀಡ್ ಟು ಡೂ ಒನ್ ಥಿಂಗ್, ದಟ್ ಇಸ್ ಗೋ ಅಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಸೊ ನಾವು ಡೀಟೇಲ್ ಆದ ಕ್ಲಾಸಸ್ ಗಳನ್ನ ಸೊ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ದೀಸ್ ಡಿಟೇಲ್ಡ್ ಕ್ಲಾಸಸ್ ಇನ್ ಅವರ್ ಆಪ್. tchr ಆಪ್ ಅಲ್ಲಿ ಕಂಡಕ್ಟ್ ಮಾಡ್ತೇವೆ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಸ್ಟೋರ್ ನ ಲಿಂಕ್ ನ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಯು ಕ್ಯಾನ್ ಸಿ ದರ್ ಆರ್ ವೇರಿಯಸ್ ಕೈಂಡ್ಸ್ ಆಫ್ ಪ್ಯಾಕೇಜಸ್ ಆರ್. ಸೊ ಬೇಸ್ಡ್ ಆನ್ ದಟ್ ನೀವೇನ್ ಮಾಡಬಹುದು, ಸೊ ಪ್ಯಾಕೇಜಸ್ ಗಳನ್ನ ಬೈ ಮಾಡ್ಕೋಬಹುದು. ಸೊ ಯು ವಿಲ್ ಗೆಟ್ ಅ ಸೊ ಡಿಟೇಲ್ಡ್ ಪರ್ಟಿಕ್ಯುಲರ್ ಸ್ಟಡಿಯನ್ನ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ನಾವು ಲೆಟ್ಸ್ ಮೂವ್ ಟು ಅವರ್ ಟಾಪಿಕ್, ದಟ್ ಇಸ್ ಅನಾಟ್ರೋಪಸ್ ಓವ್ಯೂಲ್ ಬಗ್ಗೆ ಸ್ಟಡಿ ಮಾಡ್ತೇವೆ. ಸೊ ವಿಚ್ ಇಸ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 5 marks. ಸೊ 5 marksಗೆ ಕೇಳುವಂತಹ ಒಂದು ಟಾಪಿಕ್ ಇದು. ಸೊ ಅಂಡ್ ದಿಸ್ ಇಸ್ ವೆರಿ ಯಾವುದಕ್ಕೆ ಅಂತ ಅಂದ್ರೆ ಬೇಸಿಕಲಿ ಫಾರ್ ದ ಬೋರ್ಡ್ ಎಕ್ಸಾಮ್ಗೆ 5 marks ಕೇಳುವಂಥದ್ದು. ವಿತ್ ಡಯಾಗ್ರಾಮ್ ದೇ ವಿಲ್ ಆಸ್ಕ್ ಯು ವಾಟ್ ಇಸ್ ದಟ್ಸ್ ಮೆಗಾಸ್ಪೊರಾಂಜಿಯಂ ಅಥವಾ ವಾಟ್ ಇಸ್ ಆನ್ ಓವ್ಯೂಲ್ ಅಂತ ಹೇಳಿ ಕೇಳ್ತಾರೆ. ಓಕೆ, ಸೊ ಇಟ್ಸ್ ಅ ಟಿಪಿಕಲ್ ಸ್ಟ್ರಕ್ಚರ್ ಆಫ್ ಆನ್ ಆಂಜಿಯೋಸ್ಪರ್ಮ್ and which is attached to the ovary
by a thing known as placenta ಅಂತ ಹೇಳಿ ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದ್ವಿ, ಲಾಸ್ಟ್ ಸೆಷನ್ ಅಲ್ಲಿ, ರೈಟ್? ಎಸ್, ನಾವು ವಿ ಆರ್ ಗೋಯಿಂಗ್ ಟು ಫರ್ದರ್. ಸೊ ಸ್ಟ್ರಕ್ಚರ್ ನ ಸ್ಟಡಿ ಮಾಡ್ತೇವೆ, ರೈಟ್? ಅಂಡ್ ದಿಸ್ ಓವ್ಯೂಲ್ ಆಫ್ಟರ್ ಫರ್ಟಿಲೈಸೇಷನ್ ಡೆವಲಪ್ಸ್ ಇಂಟು, ಅದನ್ನ ನೆನ್ಪಿಟ್ಕೋಬೇಕು, ಓವ್ಯೂಲ್ ಆಫ್ಟರ್ ಫರ್ಟಿಲೈಸೇಷನ್ ಏನಾಗ್ತದೆ, ಆಫ್ಟರ್ ಫರ್ಟಿಲೈಸೇಷನ್ ದೇ ಆರ್ ಗೋಯಿಂಗ್ ಟು ಡೆವಲಪ್ ಇಂಟು ಸೀಡ್ ಆಗಿ ಡೆವಲಪ್ ಆಗುವಂಥದ್ದು, ಆಯ್ತಾ? ಈಗ ನಾವು ನೋಡುವಂಥದ್ದೇನು, ಸೊ ವಾಟ್ ಇಸ್ ಓವ್ಯೂಲ್ ಅಂತ ಹೇಳಿ, ಓವ್ಯೂಲ್ ಹೇಗಿದೆ, ಓವ್ಯೂಲ್ ನ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿ. ಸೊ ಇಲ್ಲಿ ನೋಡ್ರಿ, ಒಂದು ಫ್ಯೂನಿಕಲ್ ಅಂತ ಹೇಳಿ ಕಾಣಿಸ್ತಾ ಇದೆ, ದ ನಂಬರ್ 1 ಐ ಆಮ್ ಮಾರ್ಕಿಂಗ್ ಓವರ್ ಹಿಯರ್. ಫ್ಯೂನಿಕಲ್ ಅಂತ ಕಾಣಿಸ್ತಾ ಇರಬಹುದು. ವಾಟ್ ಇಸ್ ಫ್ಯೂನಿಕಲ್ ಅಂತ ಕೇಳಿದ್ರೆ, ಫ್ಯೂನಿಕಲ್ ಈಸ್ ಅ ಪಾರ್ಟ್ ವೇರ್ ಅ ಸ್ಟ್ರಕ್ಚರ್, ಓಕೆ, ಆಫ್ ದ ಪರ್ಟಿಕ್ಯುಲರ್ ಓವ್ಯೂಲ್ ವಿಚ್ ಅಟ್ಯಾಚಸ್ ಟು ದ ಪ್ಲಾಸೆಂಟಾ. ಓಕೆ, ಸೊ ಆ ಸ್ಟ್ರಕ್ಚರಿಗೆ ನಾವು ಸ್ಟಾಕ್ ಇಸ್ ದ ಸ್ಟಾಕ್ ಆಫ್ ದ ಓವ್ಯೂಲ್ ವಿಚ್ ಅಟ್ಯಾಚಸ್ ಟು ದ ಪ್ಲಾಸೆಂಟಾ ಅಂತ ಹೇಳಿ ಕರೀತೇವೆ, ಆಯ್ತಾ? ವಿಚ್ ಅಟ್ಯಾಚಸ್ ಟು ದ ಪ್ಲಾಸೆಂಟಾ, ದ ಸ್ಟಾಕ್ ಆಫ್ ದ ಓವ್ಯೂಲ್ ವಿಚ್ ಅಟ್ಯಾಚಸ್ ಟು ದ ಪ್ಲಾಸೆಂಟಾ ಇಸ್ ಕಾಲ್ಡ್ ಆಸ್ ಏನಂತ ಹೇಳಿ ಕರೀತೇವೆ? ಸೊ ಫ್ಯೂನಿಕಲ್ ಅಂತ ಹೇಳಿ ಕರೀತೇವೆ, ಆಯ್ತಾ? ಸೊ ಎರಡನೇದು ಬಂದು ಯಾವುದು? ದ ಸೆಕೆಂಡ್ ಒನ್ ಇಸ್ ಹೀಲಮ್ ಅಥವಾ ಹೈಲಮ್ ಅಂತ ಹೇಳಿ ಹೇಳ್ತೇವೆ. ವಾಟ್ ಇಸ್ ಹೀಲಮ್ ಆರ್ ಹೈಲಮ್? ದಿಸ್ ಇಸ್ ದ ಬಾಡಿ ಆಫ್ ದ ಓವ್ಯೂಲ್ ವಿಚ್ ಫ್ಯೂಸಸ್ with the body of the ovule fuses with funicle, the region. This is the region you can see here over here. Okay, so ಈ region is alwa, this is the region. So in where the body, ನಿಮಗೆ ಬಾಡಿ ಕಾಣಿಸ್ತಾ ಇರಬಹುದು, this is the body of the ovule. Okay, ಈ ಬಾಡಿ ಫ್ಯೂನಿಕಲ್ ನೋಡಿ, ಇಲ್ಲಿ ಫ್ಯೂನಿಕಲ್ ಇದೆ ಅಲ್ವಾ, ಅದಕ್ಕೆ ಏನಾಗ್ತಾ ಇದೆ, it is getting attached. That region is called as hilum ಅಂತ ಹೇಳಿ ಕರೀತೇವೆ, ಆಯ್ತಾ? ಸೊ ಮೂರನೇ ಭಾಗ ಯಾವುದು? ಮೂರನೇ ಭಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ. ಸೊ ಐ ಆಮ್ ಮಾರ್ಕಿಂಗ್ ಬೋತ್ ಆಫ್ ದೆಮ್. ಸೊ ಇಂಟೆಗ್ಯುಮೆಂಟ್ಸ್ ಅಂತ ಹೇಳಿ ಕರೀತಾರೆ, ಆಯ್ತಾ? ಸೊ ನಾಲ್ಕನೇದು ದಟ್ ಇಸ್ ಔಟರ್ ಅಂಡ್ ಇನ್ನರ್ ಇಂಟೆಗ್ಯುಮೆಂಟ್ಸ್ ಅಂತ ಹೇಳಿ ಕಾಣಿಸ್ತಾ ಇದೆ ನಿಮಗೆ, ಹೌದಾ? ಸೊ ಇಂಟೆಗ್ಯುಮೆಂಟ್ಸ್ ನಮಗೆ ಮೂರನೇ ಭಾಗ ಆಗ್ತದೆ. ಏನದು? ಸೊ this is the particular protective envelopes. These are the two protective layers, that is outer and inner integuments are going to be protective layers of the ovules. Okay, so it can, and here this particular integuments in the future develops into, ಇದು ಯಾವುದಕ್ಕೆ ಆಗಿ ಏನಾಗಿ ಡೆವಲಪ್ ಆಗುತ್ತೆ, ದಿಸ್ ಇಸ್ ಗೋಯಿಂಗ್ ಟು ಡೆವಲಪ್ ಇಂಟು ಸೀಡ್ ಕೋಟ್ ಆಗಿ ಡೆವಲಪ್ ಆಗುವಂಥದ್ದು, seed coat. Okay, so the integuments develop into seed coat after the fertilization. So next ಬರೋದು ಯಾವುದು? the micropyle ಅಂತ ಹೇಳಿ ಬರ್ತದೆ, ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ. So this is the fourth one, we can see, I'll just mark it over here. So ಇದು this particular ಏನು micropyle ಅಂತ ಏನು ಕರಿತಾ ಇದ್ದೇವೆ, it's a small opening. Okay, it's a small opening. So ಸ್ಪೆಸಿಫಿಕ್ ಆಗಿ ನಾನು ನಿಮಗೆ ಹೇಳಬೇಕು ಅಂತಂದ್ರೆ, ದ ಇಂಟೆಗ್ಯುಮೆಂಟ್ಸ್, ಇಲ್ಲಿ ಇಂಟೆಗ್ಯುಮೆಂಟ್ಸ್ ಗಳು ಕಾಣಿಸ್ತಾ ಇದಾವೆ ಇರಬಹುದು. ಸೊ ಐ ಜಸ್ಟ್ ಅಗೇನ್ ಐ ಹ್ಯಾವ್ ಟು ಚೇಂಜ್ ದ ಥಿಂಗ್ ಬಿಕಾಸ್ ಯಾ. ಸೊ ಇಂಟೆಗ್ಯುಮೆಂಟ್ಸ್ ಕಾಣ್ತಾ ಇದೆ ಅಲ್ವಾ, ದಿಸ್ ಒನ್ ಇಂಟೆಗ್ಯುಮೆಂಟ್. ಸೊ ದೋಸ್ ಇಂಟೆಗ್ಯುಮೆಂಟ್ಸ್ ಆರ್ ಎನ್ಸರ್ಕ್ಲಿಂಗ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್, ಈ ಒಂದು ಭಾಗವನ್ನ ಎನ್ಸರ್ಕಲ್ ಮಾಡ್ತಾ ಇದೆ, ಕಾಣಿಸ್ತಾ ಇದೆಯಾ? ಸೊ ಅದಕ್ಕೆ ನಾವು ನ್ಯೂಸೆಲ್ಲಸ್ ಅಂತ ಹೇಳಿ ಕರಿತೇವೆ, ಆಯ್ತಾ? ಸೊ ಈ ನ್ಯೂಸೆಲ್ಲಸ್, ಸೊ ದಿಸ್ ಇಸ್ ದ ರಾಂಗ್ ಒನ್. ಓಕೆ, ಇದಕ್ಕೆ ನ್ಯೂಸೆಲ್ಲಸ್ ಅಂತ ಹೇಳಿ ಕರೀತೇವೆ. ಈ ನ್ಯೂಸೆಲ್ಲಸ್ ನ ಯಾವುದು ಭಾಗವನ್ನ ಕವರ್ ಮಾಡದೆ ಎಂಟಿ ಆಗಿ ಒಂದು ಸ್ಪೇಸ್ ಕಾಣ್ತಾ ಇದೆವಲ್ರಿ, ಸೊ ದಟ್ ಇಸ್ ಓಪನಿಂಗ್ ಆರ್ ಅ ಪೋರ್. ಓಕೆ, ಅದು ನ್ಯೂಸೆಲ್ಲಸ್ ನ ಏನ್ ಮಾಡ್ತಾ ಇಲ್ಲ, ಎನ್ಕ್ಲೋಸ್ ಮಾಡ್ತಾ ಇಲ್ಲ. ಓಕೆ, that particular small opening is known as micropyle ಅಂತ ಹೇಳಿ ಕರೀತೇವೆ. ಓಕೆ, ಇಟ್ಸ್ an opening, a small opening which is where the integuments are not enveloping the nucellus at the tip, right? So ಅದಕ್ಕೆ ನಾವೆಂತ ಕರಿತೀವಿ, ಮೈಕ್ರೋಪೈಲ್ ಅಂತ ಹೇಳಿ ಕರಿತೇವೆ, ಆಯ್ತಾ? ನಂತರ ದಟ್ ಇಸ್ ದ ಲಾಸ್ಟ್ ಒನ್ ವಿಚ್ ಇಸ್ ದರ್ ಇಸ್ ಚಲಜ. ಓಕೆ, ಇದು ನಾಲ್ಕನೇದು, ಇದು ದಿಸ್ ಬಿಕಮ್ಸ್ ದ ಫೋರ್ತ್ ಒನ್ ಅಂಡ್ ಯುವರ್ ಚಲಜ ಬಿಕಮ್ಸ್ ದ ಫಿಫ್ತ್ ಪಾರ್ಟ್. ಈ ಚಲಜ ಏನಿದೆಯೋ, ವಾಟ್ ಇಸ್ ಚಲಜ ಅಂತ ಹೇಳಿ ಕೇಳಿದ್ರೆ, ಸೊ ಚಲಜ ಈಸ್ ಅಪೋಸಿಟ್ ಟು ದ ಮೈಕ್ರೋಪೈಲ್. ಮೈಕ್ರೋಪೈಲ್ ನ ವಿರುದ್ಧ ದಿಕ್ಕಿನಲ್ಲಿದೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು. ಸೊ ಇದು ಮೈಕ್ರೋಪೈಲ್ ಆದ್ರೆ ಇದರ ವಿರುದ್ಧ ದಿಕ್ಕಿನಲ್ಲಿ ಚಲಜ ಇದೆ ಅಲ್ವಾ? ಈ ಚಲಜ ಏನ್ ಮಾಡುತ್ತೆ ಅಂತಂದ್ರೆ, ಚಲಜ ಈಸ್ ರಿಪ್ರೆಸೆಂಟಿಂಗ್ ದ ಬೇಸಲ್ ಪಾರ್ಟ್ ಆಫ್ ದ ಓವ್ಯೂಲ್. ಸೊ ಬೇಸ್ ಆಫ್ ದ ಓವ್ಯೂಲ್ ಅಂತ ಕೂಡ ಕರೀತಾರೆ, ಅಥವಾ ಬೇಸಲ್ ಪಾರ್ಟ್ ಆಫ್ ದ ಓವ್ಯೂಲ್ ಅಂತ ಕರೀತಾರೆ. ಸೊ ಈ ಬೇಸಲ್ ಪಾರ್ಟ್ ಆಫ್ ದ ಓವ್ಯೂಲ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಾವು ನೋಡುವಂತದ್ದು ಏನು ಅಂತಂದ್ರೆ, from here the integuments are going to begin. ಸೊ ಇಲ್ಲಿಂದ ಏನಾಗುತ್ತೆ, ಇಂಟೆಗ್ಯುಮೆಂಟ್ ಗಳು ಹುಟ್ಕೊಳ್ತವೆ. ಸೊ ಇಲ್ಲಿಂದ ಏನಾಗುತ್ತೆ, ಇಂಟೆಗ್ಯುಮೆಂಟ್ಸ್ begin. This is the base of the ovule, from where the integuments begins.
ಇಂಟೆಗ್ಯುಮೆಂಟ್ ಹುಟ್ಟುಕೊಳ್ಳುವಂತಹ ಜಾಗ ಇದು, ಆಯ್ತಾ. ನೆಕ್ಸ್ಟ್ ಒನ್ ಬರೋದು ಯಾವುದು, ದಟ್ ಇಸ್ ದ ಲಾಸ್ಟ್ ಒನ್ ವಿಚ್ ಇಸ್ ನೌನ್ ಆಸ್ ದ ನಾಟ್ ಲಾಸ್ಟ್ ಒನ್, ಲಾಸ್ಟ್ ಬಟ್ ಒನ್ ಅಂತ ಹೇಳ್ಬೋದು, ನ್ಯೂಸೆಲ್ಲಸ್. ಓಕೆ, ನ್ಯೂಸೆಲ್ಲಸ್ ಬರುತ್ತೆ. ಸೊ ವಾಟ್ ಇಸ್ ನ್ಯೂಸೆಲ್ಲಸ್ ಅಂತ ಹೇಳಿ ಕೇಳ್ಬೋದು ನೀವು. ನ್ಯೂಸೆಲ್ಲಸ್ ಈಸ್ ಅ ಮಾಸ್ ಆಫ್ ಸೆಲ್ಸ್. ಓಕೆ, ದೀಸ್ ಆರ್ ವಾಟ್ ಮಾಸ್ ಆಫ್ ಸೆಲ್ಸ್, ಓಕೆ, ವಿಚ್ ಇಸ್ ಎನ್ಕ್ಲೋಸ್ಡ್ ವಿತ್ ಇನ್ ದ ಇಂಟೆಗ್ಯುಮೆಂಟ್ಸ್. ಯಾವ್ದ್ರೊಳಗಡೆಗೆ ಎನ್ಕ್ಲೋಸ್ ಆಗಿದೆ, ಇಂಟೆಗ್ಯುಮೆಂಟ್ಸ್ ಗಳ ಒಳಗಡೆಗೆ ಈ ಒಂದು ಸೆಲ್ಸ್ ಗಳು ಎನ್ವಲಪ್ ಆಗಿದಾವೆ ಆರ್ ಇಟ್ ಇಸ್ ಪ್ರೆಸೆಂಟ್ ಅಂತ ಹೇಳ್ಬೋದು. ಅಂಡ್ ಇದರದ್ದು ಫಂಕ್ಷನ್ ಇದೆ, ದೇ ಆರ್ ಗೋಯಿಂಗ್ ಟು ಸ್ಟೋರ್ ದ ರಿಸರ್ವ್ ಫುಡ್ ಮಟೀರಿಯಲ್. ರಿಸರ್ವ್ ಫುಡ್ ಮಟೀರಿಯಲ್ ಏನ್ ಮಾಡ್ತವೆ, ರಿಸರ್ವ್ ಫುಡ್ ಮಟೀರಿಯಲ್ ಅನ್ನ ಸ್ಟೋರ್ ಮಾಡ್ಕೊಳ್ತವೆ, ಆಯ್ತಾ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಇಲ್ಲಿ, ಸೊ ಇದ್ರ ಒಳಗಡೆ ನ್ಯೂಸೆಲ್ಲಸ್ ನ ಒಳಗೆ ಏನಿದೆ, ದ ನ್ಯೂಸೆಲ್ಲಸ್ ಹ್ಯಾಸ್ ದ ಎಂಬ್ರಿಯೋ ಸ್ಯಾಕ್. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು. ಸೊ ನ್ಯೂಸೆಲ್ಲಸ್ ಹ್ಯಾಸ್ ವಾಟ್, ಎಂಬ್ರಿಯೋ ಸ್ಯಾಕ್ ನ ಹೊಂದಿದಾವೆ. ವಾಟ್ ಇಸ್ ಎಂಬ್ರಿಯೋ ಸ್ಯಾಕ್? ಎಂಬ್ರಿಯೋ ಸ್ಯಾಕ್ ಇಸ್ ದ ಫೀಮೇಲ್ ಗ್ಯಾಮೆಟೋಫೈಟ್. ಏನಿದು, ಫೀಮೇಲ್ ಗ್ಯಾಮೆಟೋಫೈಟ್. ಸೊ ಇದು ಫೀಮೇಲ್ ಗ್ಯಾಮೆಟ್ ಅನ್ನ ಪೊಸೆಸ್ ಮಾಡ್ತದೆ, ಆಯ್ತಾ. ಏನನ್ನ ಪೊಸೆಸ್ ಮಾಡುತ್ತೆ, ಫೀಮೇಲ್ ಗ್ಯಾಮೆಟ್ ಅನ್ನ ಪೊಸೆಸ್ ಮಾಡ್ತದೆ. ಸೊ ಓನ್ಲಿ ಒನ್ ಎಂಬ್ರಿಯೋ ಸ್ಯಾಕ್ ಇಸ್ ಗೋಯಿಂಗ್ ಟು ಬಿ ಫಾರ್ಮ್ಡ್, ಒಂದು ಓವ್ಯೂಲ್ ಅಲ್ಲಿ. ಸೊ ಕಾಮನ್ ಆಸ್ ಅ ಜನರಲ್ ಆಗಿ ಆಗುವಂತದ್ದೇನು, ಒಂದೇ ಎಂಬ್ರಿಯೋ ಸ್ಯಾಕ್ ಆಗುತ್ತೆ. ಮೋರ್ ದನ್ ಒನ್ ಎಂಬ್ರಿಯೋ ಸ್ಯಾಕ್ ಆದ್ರೆ ಆ ಕಂಡೀಷನ್ ಗೆ ನಾವು ಪಾಲಿ ಎಂಬ್ರಿಯೋನಿ ಅಂತ ಹೇಳಿ ಕರಿತೇವೆ. ಏನಂತ ಹೇಳಿ ಕರಿತೇವೆ, ಪಾಲಿ ಎಂಬ್ರಿಯೋನಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ದ ಸ್ಟ್ರಕ್ಚರ್ ಆಫ್ ದ ಓವ್ಯೂಲ್ ಇಸ್. ಓವ್ಯೂಲ್ ನ ಸ್ಟ್ರಕ್ಚರ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ವಿಚ್ ಇಸ್ ಗೋಯಿಂಗ್ ಟು ಬಿ ಆಸ್ ಫಾರ್ 5 ಮಾರ್ಕ್ಸ್. ಎಲ್ಲ ಒಂದು ಪರ್ಟಿಕ್ಯುಲರ್ ಭಾಗವನ್ನ ಇಲ್ಲಿ ನಾವು 1 ಮಾರ್ಕ್ಸ್ ಗೆ ಏನೇನ್ ಬೇಕೋ ಅದನ್ನೆಲ್ಲ ಬರ್ಕಂತ ಹೋದ್ರೆ, ಸೊ ವಿಲ್ ಗೆಟ್ ದ 5 ಮಾರ್ಕ್ಸ್. ಓನ್ಲಿ ಒನ್ ಸಿಂಪಲ್ ಡೆಫಿನೇಷನ್ಸ್ ವಿ ಹ್ಯಾವ್ ಟು ರೈಟ್ ಅಂಡ್ ದೆನ್ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಅಂತ ಹೇಳಿ, ಆಯ್ತಾ. ಸೊ ದಟ್ ಇಸ್ ವಾಟ್ ದ ಸ್ಟ್ರಕ್ಚರ್ ಇಸ್. ಓಕೆ, ಸೊ ಇಲ್ಲಿ ನಾವು ಬೇಸ್ ಆಫ್ ದ ಓವ್ಯೂಲ್ ಅಂತ ಹೇಳಿ ಕಲ್ತ್ವಿ. ಅದರ ಬಿಟ್ಟು ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕಲ್ತ್ವಿ, ಚಲಸಾಕಿ ಅಲ್ವಾ. ದಟ್ ಇಸ್ ಏನು, ಸೊ ದಟ್ ಇಸ್ ಇಂಟೆಗ್ಯುಮೆಂಟ್ಸ್ ಗಳು ಬಿಗಿನ್ ಆಗುವಂತಹ ಭಾಗ ಅಂತ ಹೇಳಿ. ಸೊ ದಟ್ ಇಸ್ ದಿಸ್ ಟೈಪ್ ಆಫ್ ದ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ವಿಲ್ ಬಿ ಗಿವನ್ ಇನ್ ಅವರ್ ಆಪ್. ಸೊ ಯು ಮಸ್ಟ್ ಜಾಯಿನ್ ದಟ್. ಓಕೆ, ಓಕೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಇಸ್ ಮೆಗಾ ಸ್ಪೋರೋಜೆನೆಸಿಸ್ ಅಂತ ಹೇಳಿ ಕರೀತೇವೆ. ವಿ ಕಾಲ್ ಇಟ್ ಆಸ್ ಮೆಗಾ ಸ್ಪೋರೋ ಜೆನೆಸಿಸ್. ಈಗ ಓದಿರುವಂತಹ ಒಂದು ಮೆಗಾಸ್ಪೋರ್ ಇದೆ ಅಲ್ವಾ. ಸೊ ಈಗ ಮೆಗಾಸ್ಪೋರ್ ಅಂತ ಏನ್ ಕರೆದ್ವು, ಆ ಮೆಗಾಸ್ಪೋರ್ ಅಥವಾ ಮೆಗಾಸ್ಪೊರಾಂಜಿಯಂ ಅಂತ ಏನ್ ಕರೆದ್ವಲ್ವಾ. ಸೊ ಅದು ಹೇಗೆ ಫಾರ್ಮ್ ಆಗುತ್ತೆ, ಹೌ ಡಸ್ ದಿಸ್ ಪರ್ಟಿಕ್ಯುಲರ್ ಸ್ಪೊರಾಂಜಿಯಂ ನ ಒಳಗಡೆಗಿರುವಂತಹ ಒಂದು ಎಂಬ್ರಿಯೋ ಸ್ಯಾಕ್ ಅಥವಾ ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಏನ್ ಕರೆದ್ವಲ್ವಾ, ಅದು ಹೇಗೆ ಫಾರ್ಮ್ ಆಗ್ತದೆ, ಹೌ ಡಸ್ ಇಟ್ ದೇ ಆರ್ ಗೋಯಿಂಗ್ ಟು ಬಿ ಫಾರ್ಮ್ಡ್. ಸೊ ಅದನ್ನ ನಾವೀಗ ನೋಡ್ತೇವೆ. ಸೊ ಮೆಗಾಸ್ಪೊರೋಜೆನೆಸಿಸ್ ಅಂದ್ರೆ ಫಸ್ಟ್ ಇದು ಏನಂತ ಕಲ್ತ್ಕೊಳ್ತೇವೆ. ಇದು ಕೂಡ ಸೊ 5 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ಇಟ್ಸ್ ಆಲ್ಸೋ 5 ಮಾರ್ಕ್ಸ್ ಕ್ವಶನ್, ಸೊ ವಿಚ್ ಮೈಟ್ ಬಿ ಆಸ್ಕ್ಡ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್. ಇದು ಬೋರ್ಡ್ ಎಕ್ಸಾಮಿನೇಷನ್ ಗೆ ಕೇಳುವಂತದ್ದು. ಸೊ ಈಗ ನೋಡುವ, ಸೊ ವಾಟ್ ಇಸ್ ಮೆಗಾಸ್ಪೊರೋಜೆನೆಸಿಸ್ ಅಂದ್ರೆ ದ ಪ್ರೊಸೆಸ್ ಆಫ್ ಫಾರ್ಮೇಶನ್, ಫಾರ್ಮೇಶನ್ ಆಫ್ ಮೆಗಾಸ್ಪೋರ್, ಫಾರ್ಮೇಶನ್ ಆಫ್ megaspore. Okay, by what? Formation of megaspore from megaspore mother cell alwa, from megaspore mother cell. megaspore mother cell ಅಂದ್ರೆ MMC ಅಂತ ಹೇಳಿ ಕರೀತೇವೆ, ಆಯ್ತಾ. ಮೆಗಾಸ್ಪೋರ್ ಮದರ್ ಸೆಲ್ ಈಸ್ ಕಾಲ್ಡ್ ಆಸ್ ಮೆಗಾಸ್ಪೊರೋಜೆನೆಸಿಸ್. ಬೈ ವಾಟ್, ಇಲ್ಲಿ ಯಾವ್ದ್ರಿಂದ ಪ್ರೊಸೆಸ್ ಆಗುತ್ತೆ, ಬೈ ಮಿಯೋಸಿಸ್. ಇದನ್ನ ನೆನ್ಪಿಟ್ಕೋಬೇಕು, ಇದನ್ನ ಬರೀಲೇಬೇಕು. ದ ಫಾರ್ಮೇಶನ್ ಆಫ್ ಮೆಗಾಸ್ಪೋರ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್ ಥ್ರೂ ಮಿಯೋಸಿಸ್. ಸೊ ಥ್ರೂ ಅಂತಾನೆ ಬರೀಬೇಕು. ಥ್ರೂ ಮಿಯೋಸಿಸ್ ಇಸ್ ಕಾಲ್ಡ್ ಆಸ್ ಮೆಗಾಸ್ಪೊರೋಜೆನೆಸಿಸ್. ಸೊ ವೆರಿ ಇಂಪಾರ್ಟೆಂಟ್ ಇದು. ಸೊ ಐ ಹೋಪ್ ಯು ರಿಮೆಂಬರ್ ವಾಟ್ ಇಟ್ ಇಸ್ ಅಂತ ಹೇಳಿ. ಸೊ ಇಲ್ಲಿ ಸೊ ಓವ್ಯೂಲ್ಸ್ ನಲ್ಲಿರುವಂತಹ ಯಾವ ಸೆಲ್, ಫಸ್ಟ್ ಮೊದಲನೇ ಕ್ವಶನ್ ಬರುವಂತದ್ದು ಮೆಗಾಸ್ಪೋರ್ ಮದರ್ ಸೆಲ್ ಹೇಗೆ ಹುಟ್ಕೊಳ್ತದೆ ಅಂಡ್ ಹೌ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಶನ್ ಆಫ್ ಮೆಗಾಸ್ಪೋರ್ ಅಂತ ಹೇಳಿ. ಓಕೆ, ಸೊ ಮಿಯೋಸಿಸ್ ಅಂದ್ರೆ ಏನು ಅಂತ ಗೊತ್ತಿದೆ ಆಲ್ರೆಡಿ. ಸೊ ಮೆಗಾಸ್ಪೋರ್ ಮದರ್ ಸೆಲ್ ಹೇಗೆ ಹುಟ್ಕೊಂತು ಅಂತ ಹೇಳಿ ನೋಡುವ, ಆಯ್ತಾ. ಸೊ ಇಲ್ಲಿ ಓವ್ಯೂಲ್ಸ್ ಅಲ್ಲಿ ಇರುವಂತಹ ಒಂದು ಸೆಲ್ಸ್ಗಳು, ಸೊ ದಟ್ ಇಸ್ ಸ್ಪೆಸಿಫಿಕಲಿ the cells which are present towards micropylar end. ಸೊ ಮೈಕ್ರೋಪೈಲಾರ್ ಎಂಡ್ ಕಡೆಗಿರುವಂತಹ ಒಂದಿಷ್ಟು ಸೆಲ್ಸ್ಗಳು
of the ನ್ಯೂಸೆಲ್ಲಸ್ನ ಸೆಲ್ಸ್ಗಳು, ನ್ಯೂಸೆಲ್ಲಸ್ which are present at micropylar end. ಮೈಕ್ರೋಪೈಲರ್ ಎಂಡ್ ಕಡೆಗಿರುವಂತಹ ನ್ಯೂಸೆಲ್ಲಸ್ ಏನಿದೆಯೋ ಅವುಗಳು ಡಿಫರೆನ್ಶಿಯೇಟ್ ಆಗುತ್ತೆ. ದೇ ಆರ್ ಗೋಯಿಂಗ್ ಟು ಡಿಫರೆನ್ಶಿಯೇಟ್ ಅಂಡ್ ದೇ ಆರ್ ಗೋಯಿಂಗ್ ಟು ಫಾರ್ಮ್ ವಾಟ್ MMC. ಸೊ ಡಿಫರೆನ್ಶಿಯೇಟ್ ಆಗುತ್ತೆ and they forms MMC ಅನ್ನ ಫಾರ್ಮ್ ಮಾಡುತ್ತೆ ಆಯ್ತಾ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳುವಂಥದ್ದು ಯಾವುದು ಅಂತಂದ್ರೆ ಮೈಕ್ರೋಪೈಲರ್ ಎಂಡ್ ಯಾವ ಸೆಲ್ಲು ಏನಾಗಿ ಫಾರ್ಮ್ ಆಗುತ್ತೆ ಆಯ್ತಾ. ನಾವು ಓಕೆ, ಸೊ ಇದರಲ್ಲಿ ಏನಿದೆ, ಸೊ ವಾಟ್ ಇಸ್ ದರ್, ಸೊ ಈ MMC ಅಲ್ಲಿ ಏನಿದೆ, ಡೆನ್ಸ್ ಸೈಟೋಪ್ಲಾಸಮ್ ಅಂದ್ರೆ ಏನು, ಥಿಕ್ ಆದಂತಹ ಸೈಟೋಪ್ಲಾಸಮ್ ಇದೆ. ಸೊ ವಜ್ಜೆ ಇದೆ, ವೆಯ್ಟ್ ಇದೆ, ಅಂಡ್ ಆಲ್ಸೋ ಇಟ್ ಈಸ್ ಹ್ಯಾವಿಂಗ್ ಅ ಪ್ರಾಮಿನೆಂಟ್ ನ್ಯೂಕ್ಲಿಯಸ್. ಪ್ರಾಮಿನೆಂಟ್ ಅಂತಂದ್ರೆ ಏನು, ಸೊ ವಾಟ್ ಯು ಮೀನ್ ಬೈ ಪ್ರಾಮಿನೆಂಟ್ ಮೀನ್ಸ್ ಓವರ್ ಹಿಯರ್. ಸೊ ನಮಗೆ ಕಣ್ಣಿಗೆ ಅಂದ್ರೆ ನಮಗೆ ಅದು ದೊಡ್ಡದಾಗಿ ಕಾಣಬೇಕು ಆಯ್ತಾ, ಅದಕ್ಕೆ ನಾವು ಪ್ರಾಮಿನೆಂಟ್ ಅಂತ ಹೇಳಿ ಕರಿತೇವೆ. ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಅನ್ನ ಹೊಂದಿದ್ದಾವೆ. ನ್ಯೂಸೆಲ್ಲಸ್ ಅಲ್ಲ, ಅಗೇನ್ ನ್ಯೂಕ್ಲಿಯಸ್ ಇಟ್ ಇಸ್. ಓಕೆ, ಸೊ ನಾವ್ ದಟ್ ಪರ್ಟಿಕ್ಯುಲರ್ MMC, ಈ MMC ಏನಾಗುತ್ತೆ, ದೇ ವಿಲ್ ಅಂಡರ್ಗೋ ದ ಪ್ರೊಸೆಸ್ ಆಫ್ ಮಿಯೋಸಿಸ್. ಯಾವ ಒಂದು ಪ್ರೊಸೆಸ್ಗೆ ಒಳಗಾಗ್ತದೆ, ಮಿಯೋಸಿಸ್ ಪ್ರೊಸೆಸ್ಗೆ ಒಳಗಾಗುತ್ತೆ. ಅಂಡ್ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ 4 ಮೆಗಾಸ್ಪೋರ್ಸ್. 4 ಮೆಗಾಸ್ಪೋರ್ಸ್ ಗಳನ್ನ ಫಾರ್ಮ್ ಮಾಡುತ್ತೆ. ಹೌ ಮೆನಿ ಮೆಗಾಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್? 4 megaspores are going to be produced, and these 4 megaspores are arranged linearly. 4 ಮೆಗಾಸ್ಪೋರ್ಗಳು ಏನಾಗ್ತವೆ, ಲೀನಿಯರ್ ಆಗಿ ಅರೇಂಜ್ ಆಗುತ್ತೆ. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಲೀನಿಯರ್ ಟೆಟ್ರಾಡ್. ಏನಂತ ಕರಿತೇವೆ, ಲೀನಿಯರ್ ಟೆಟ್ರಾಡ್ ಅಂತ ಹೇಳಿ ಕರಿತೇವೆ. ಸೊ ನೋಡಿ, ಸೊ ನಿಮ್ಗೆ ಅದನ್ನ ಡಯಾಗ್ರಾಮೆಟಿಕಲಿ ತೋರಿಸ್ತೇನೆ. ಸೊ ನೋಡಿ, ಇಲ್ಲಿ ಈ ಒಂದು ನ್ಯೂಸೆಲ್ಲಸ್ ನ ಸೆಲ್, ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಇಲ್ಲಿ ಒಂದು ನ್ಯೂಸೆಲ್ಲಸ್ ಇದೆ ಅಲ್ವಾ, ಇದು ಕಾಣಿಸ್ತಾ ಇರಬಹುದು. ಇದಷ್ಟು ನ್ಯೂಸೆಲ್ಲಸ್ ನ ಸೆಲ್ಗಳು ಇಲ್ಲಿ ನೋಡ್ರಿ ಮೆನ್ಷನ್ ಮಾಡಿದಾನೆ. ಆ ನ್ಯೂಸೆಲ್ಲಸ್ ನಲ್ಲಿ ಒಂದು ದೊಡ್ಡದಾಗಿ ಒಂದು ಡಿಫರೆನ್ಶಿಯೇಟ್ ಆಗಿ ದೊಡ್ಡ ಸೆಲ್ ಆಗಿ ಆಗುತ್ತೆ. ಅದರಲ್ಲಿ ಏನಿದೆ, ಸೈಟೋಪ್ಲಾಸಮ್ ಡೆನ್ಸ್ ಇದೆ ಅಂಡ್ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಕಾಣ್ತಾ ಇರಬಹುದು ಇಲ್ಲಿ, ರೈಟ್. This is the prominent nucleus, and they will undergo, ಇದನ್ನ ನಾವು ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಹೇಳಿ ಕರೀತೇವೆ. that is MMC, right? MMC, and this particular will undergo the meiosis. ನೋಡ್ರಿ, ಇಲ್ಲಿ ಮಿಯೋಸಿಸ್ ಆಗ್ತಾ ಇದೆ, that is meiosis 1, right? M1 ಅಂತಂದ್ರೆ meiosis 1 ಆಗುತ್ತೆ. meiosis 1 ಆದಾಗ, ಸೊ ಇದು 2 ಸೆಲ್ಸ್ ಗಳಾಗಿ ಫಾರ್ಮ್ ಆಗುತ್ತೆ. ಮೆಗಾಸ್ಪೋರ್ ಡಯಾಡ್ ಆಗುತ್ತೆ. 2 ಮೆಗಾಸ್ಪೋರ್ಸ್ ಗಳು ಮೊದಲು ಫಾರ್ಮ್ ಆಗುತ್ತೆ. ಯಾಕೆಂದ್ರೆ ಮಿಯೋಸಿಸ್ ಗೆ ಸಿಗುವಂತದ್ದು, ಮಿಯೋಸಿಸ್ 1 ಅಲ್ಲಿ ಸಿಗುವಂತದ್ದು 2 ಸೆಲ್ ಅಲ್ವಾ. ಆಫ್ಟರ್ ಮಿಯೋಸಿಸ್ 2 ಆದ್ಮೇಲೆ, ಅಂದ್ರೆ ಮಿಯೋಸಿಸ್ ಅಲ್ಲಿ 2 ಭಾಗ ಇದೆ, ಮಿಯೋಸಿಸ್ 1 ಅಂಡ್ ಮಿಯೋಸಿಸ್ 2, ರೈಟ್? ಓಕೆ, ಸೊ ಮಿಯೋಸಿಸ್ 1 ಅಲ್ಲಿ ರಿಡಕ್ಷನಲ್ ಡಿವಿಷನ್ ಆಗುತ್ತೆ. ಅಂದ್ರೆ ನಂಬರ್ ಆಫ್ ದ ಕ್ರೋಮೋಸೋಮ್ಸ್ ವಿಲ್ ಡಿಕ್ರೀಸ್ ಓವರ್ ಹಿಯರ್, ದಟ್ ಇಸ್ ಪ್ಲಾಯ್ಡಿ ವಿಲ್ ಚೇಂಜ್ ಹಿಯರ್. ಸೊ ದ ಮೆಗಾಸ್ಪೋರ್ ಮದರ್ ಸೆಲ್ ನ ಪ್ಲಾಯ್ಡಿ 2n ಆಗಿರುತ್ತದೆ, ಬಿಕಾಸ್ ನ್ಯೂಸೆಲ್ಲಸ್ ನ ಪ್ಲಾಯ್ಡಿ ಕೂಡ ಸೊ ಡಿಪ್ಲಾಯ್ಡ್ ಆಗಿರುತ್ತೆ, ಹೌದಾ? ಸೊ ಹಾಗೆ ಈಗ ಮೆಗಾಸ್ಪೋರ್ ಡಯಾಡ್ ನ ಪ್ಲಾಯ್ಡಿ ಬಂದು, ಸೊ ಇಟ್ ಇಸ್ ಗೋಯಿಂಗ್ ಟು ಬಿ, ಒನ್ ಸೆಕೆಂಡ್, ಇಟ್ ಇಸ್ ಗೋಯಿಂಗ್ ಟು ಬಿ n. ಓಕೆ, ಸೊ ಅಂದ್ರೆ ಏನಾಗಿರ್ತದೆ, ಸೊ ಇಟ್ ಇಸ್ ಗೋಯಿಂಗ್ ಟು ಬಿ n. ಯಾಕೆ ಅಂತಂದ್ರೆ ಬಿಕಾಸ್ ಇಟ್ ಈಸ್ ಸೊ ಹ್ಯಾಸ್ ಅಂಡರ್ಗೋನ್ ದ ಪ್ರೊಸೆಸ್ ಆಫ್ ಮಿಯೋಸಿಸ್. ಸೊ ಇಟ್ ಇಸ್ ಹೆಪ್ಲಾಯ್ಡ್ ಆಯ್ತು. ಈಗ ಇದರಲ್ಲಿ ಮತ್ತೆ ಪಕ್ಕದಲ್ಲಿರುವಂತಹ ನ್ಯೂಸೆಲ್ಲಸ್ ವಿಲ್ ಬಿ ಅಗೇನ್ 2n ಇಟ್ ಸೆಲ್ಫ್, ಅದರಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ನಾವು ಇಟ್ ಇಸ್ ಮಿಯೋಸಿಸ್ 2 ಆಗುತ್ತೆ, ನಮಗೆ 4 ಸೆಲ್ಸ್ ಗಳು ಸಿಗ್ತವೆ ನೋಡ್ರಿ, 1 2 3 ಅಂಡ್ 4. ಈ 4 ಸೆಲ್ಸ್ ಗಳು ಉದ್ದಕ್ಕೆ ಅರೇಂಜ್ ಆಗಿದೆ, ಕಾಣಿಸ್ತಾ ಇದೆಯಾ? ದೇ ಆರ್ ಅರೇಂಜ್ಡ್ ಲೀನಿಯರ್ಲಿ ಲೈಕ್ ದಿಸ್, ಸ್ಟ್ರೈಟ್. ಈ ಲೀನಿಯರ್, ಹಾಗಾಗಿ ಅದನ್ನ ಲೀನಿಯರ್ ಟೆಟ್ರಾಡ್ ಅಂತ ಹೇಳಿ ಕರೀತೇವೆ, ಲೀನಿಯರ್ ಟೆಟ್ರಾಡ್. ಸೊ ಆರ್ ಎಲ್ಸ್ ವಿ ಕಾಲ್ ಇಟ್ ಆಸ್ ಮೆಗಾಸ್ಪೋರ್ ಟೆಟ್ರಾಡ್ ಅಂತ ಹೇಳಿ ಕರೀತೇವೆ. ಅಂಡ್ ದಿಸ್ ಇಸ್ ವಾಟ್ ಮೆಗಾಸ್ಪೋರೋಜೆನೆಸಿಸ್ ಇಸ್. ಇದಕ್ಕೆ ನಾವು ಮೆಗಾಸ್ಪೋರೋಜೆನೆಸಿಸ್ ಅಂತ ಹೇಳಿ ಕರೀತೇವೆ, ಆಯ್ತಾ? ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ರೈಟ್? ಸೊ ನಿಮಗೆ ನಾನು ಹೇಳ್ತಾ ಇರುವಂಥದ್ದು ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಸೊ
ವೆರಿ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್ಗೆ, ತುಂಬಾ ಇಂಪಾರ್ಟೆಂಟ್ ಅಂತ ಟಾಪಿಕ್ ಇದು. ಇದನ್ನ ಮ್ಯಾಕ್ಸಿಮಮ್ ಆಗಿ ನೀವು ಇದನ್ನ ನೋಡ್ಕೋಬೇಕು, ಆಯ್ತಾ. ಸೊ ನೆಕ್ಸ್ಟ್ ಇನ್ನೊಂದು ಪರ್ಟಿಕ್ಯುಲರ್ ಇಲ್ಲಿಂದ ಮೆಗಾಸ್ಪೋರ್ ಟೆಟ್ರಾಡ್ ಇಂದ, ಸೊ ವಿ ಹ್ಯಾವ್ ಟು ಫಾರ್ಮ್, ಆರ್ ದ ಪ್ಲಾಂಟ್ ಹ್ಯಾಸ್ ಟು ಫಾರ್ಮ್ ವಾಟ್, ಇಟ್ ಹ್ಯಾಸ್ ಟು ಫಾರ್ಮ್ ಸ್ಪೆಸಿಫಿಕಲಿ ದ ಎಂಬ್ರಿಯೋ ಸ್ಯಾಕ್ ಅಲ್ವಾ. ಎಂಬ್ರಿಯೋ ಸ್ಯಾಕ್ ಅನ್ನ ಫಾರ್ಮ್ ಮಾಡಬೇಕು. ಸೊ ಎಂಬ್ರಿಯೋ ಸ್ಯಾಕ್ ಅನ್ನ ಫಾರ್ಮ್ ಮಾಡಬೇಕು ಅಂತಂದ್ರೆ ಯಾವ ಪ್ರೊಸೆಸ್ ಆಗುತ್ತೆ? ಸೊ ಐ ಜಸ್ಟ್ ರೈಟ್ ಇಟ್ ಓವರ್ ಹಿಯರ್. ಸೊ ಇಲ್ಲಿ ಎ ಅಂತ ಏನ್ ಬರ್ಕೊಂಡಿದಲ್ಲ, ದಿಸ್ ಸ್ಟೆಪ್ ಇಸ್ ಕಾಲ್ಡ್ ಆಸ್ ಮೆಗಾಸ್ಪೋರೋಜೆನೆಸಿಸ್. ಓಕೆ, ಇದು ಫೀಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ಮೆಂಟ್. ಇದೇನಿದು? ಇದು ಫೀಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ಸೊ ಈ ಫೀಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ಮೆಂಟ್ ಕೂಡ ಅನದರ್ 5 ಮಾರ್ಕ್ಸ್ ಕ್ವಶನ್ ಆಗ್ತದೆ. ಸೊ ಅದು ಹೇಗೆ ಡೆವಲಪ್ ಆಗುತ್ತೆ ಅಂತ ಹೇಳಿ ಒಬ್ಸರ್ವ್ ಮಾಡೋಣ, ಆಯ್ತಾ. ಸೊ ಫೀಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ಮೆಂಟ್ ಆಗುವಂತ ಮೆಥಡ್ ಯಾವುದು ಅಂತಂದ್ರೆ, ಸೊ ನೋಡ್ರಿ ಅಲ್ಲಿ ಲೀನಿಯರ್ ಟೆಟ್ರಾಡ್ ಅಥವಾ ಮೆಗಾಸ್ಪೋರ್ ಟೆಟ್ರಾಡ್ ಏನ್ ಕಾಣ್ತಾ ಇದೆ ಅಲ್ವಾ, ಆ ಮೆಗಾಸ್ಪೋರ್ ಟೆಟ್ರಾಡ್ ನಲ್ಲಿ ಇರುವಂತಹ ಒಂದು ಸೆಲ್, ದ ಒನ್ ಸೆಲ್ ವಿಚ್ ಇಸ್ ಟುವರ್ಡ್ಸ್ ದ ಚಲಜಲ್ ಎಂಡ್, ಯಾವ ಎಂಡ್ ಕಡೆಗೆ ಇರುವಂತದ್ದು? ಚಲಜಲ್ ಎಂಡ್ ಕಡೆಗೆ ಇರುವಂತಹ ಒಂದೇ ಸೆಲ್. ಓಕೆ, ಅದು ಫಂಕ್ಷನಲ್ ಆಗಿ ಆಕ್ಟ್ ಆಗುತ್ತೆ. ದೇ ಆರ್ ಗೋಯಿಂಗ್ ಟು ಆಕ್ಟ್ ಆಸ್ ಫಂಕ್ಷನಲ್. ಓಕೆ, ಹಾಗಾಗಿ ಸೊ ಅದನ್ನ ನಾವೇನಂತ ಕರಿತೇವೆ? ದ ಫಂಕ್ಷನಲ್ ಸೆಲ್ ವಿಚ್ ಇಸ್ ಟುವರ್ಡ್ಸ್ ದ ಚಲಜಲ್ ಎಂಡ್. ಇದು ಚಲಜಲ್ ಎಂಡ್ ಅಲ್ವಾ. ಸೊ ಇದು ಮೈಕ್ರೋಪೈಲರ್ ಎಂಡ್ ಆದ್ರೆ ಇದು ಚಲಜಲ್ ಎಂಡ್ ಆಗ್ತದೆ. ಚಲಜಲ್ ಎಂಡ್ ಅಲ್ಲಿ ಇರುವಂತಹ ಒಂದು ಸೆಲ್, ಸೊ ದೇ ಆರ್ ಗೋಯಿಂಗ್ ಟು ಡೆವಲಪ್. ಅವು ಏನಾಗಿ ಡೆವಲಪ್ ಆಗುವಂಥದ್ದು? ಸೊ ಡೆವಲಪ್ ಆಗಿ, ಸೊ ಮುಂದಿನ ಮೆಗಾಸ್ ಏನಾಗಿ ಡೆವಲಪ್ ಆಗ್ತದೆ? ಫೀಮೇಲ್ ಗ್ಯಾಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಸೊ ಫಂಕ್ಷನಲ್ ಮೆಗಾಸ್ಪೋರ್ ಆಗಿ ಆಕ್ಟ್ ಆಗುತ್ತೆ ಈ ಒಂದು ಸೆಲ್, ಅಂಡ್ ಆ ಒಂದು ಸೆಲ್, ಸೊ ದೇ ವಿಲ್ ಬಿ ಡೆವಲಪ್ಡ್ ಇಂಟು ವಾಟ್, ಏನಾಗಿ ಡೆವಲಪ್ ಆಗುವಂಥದ್ದು? ಈ ಫೀಮೇಲ್ ಗ್ಯಾಮೆಟೋಫೈಟ್ ಆಗಿ ಡೆವಲಪ್ ಆಗುವಂಥದ್ದು. ಈ ಪ್ರೊಸೆಸ್ ಹೇಗೆ ನಡೀತದೆ ಅಂಡ್ ಈ ಪ್ರೊಸೆಸ್ಗೆ ಏನಂತ ಕರಿತೇವೆ? ದ ಫೀಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ಮೆಂಟ್ ನ ನಾವು ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೇವೆ. ವಿ ಕಾಲ್ ಇಟ್ ಆಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್. ಯಾಕೆಂದ್ರೆ ಸೊ ಒಂದೇ ಒಂದು ಮೆಗಾಸ್ಪೋರು ಡೆವಲಪ್ ಆಗಿ ಏನ್ ಫಾರ್ಮ್ ಆಗ್ತಾ ಇದೆ? ಸೊ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಇನ್ ಟು ದ ಎಂಬ್ರಿಯೋ ಸ್ಯಾಕ್. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ದಿಸ್ ಒನ್. ಸೊ ಇದಕ್ಕೆ ನಾವು ಎಂಬ್ರಿಯೋ ಸ್ಯಾಕ್ ಅಂತ ಹೇಳಿ ಕರಿತೇವೆ. ಸೊ ಹೇಗಾಗುತ್ತೆ? ಹೌ ಡಸ್ ದಿಸ್ ಫಾರ್ಮ್ಸ್? ಅಂಡ್ ಸೊ ಅಟ್ ದ ಸೇಮ್ ಟೈಮ್ ನಮ್ಮ ತಲೆಗೆ ಒಂದು ಕ್ವಶನ್ ಬರಬೇಕು, ವಾಟ್ ಈಸ್ ದ ಪ್ಲಾಯ್ಡಿ ಆಫ್ ದ ಸೆಲ್ಸ್ ಆಫ್ ದ ನ್ಯೂಸೆಲಸ್? ಏನಿದೆ ಸೆಲ್ಸ್ ಆಫ್ ದ, ಆಲ್ರೆಡಿ ಹೇಳಿದ್ದೇನೆ. ಸೊ ದಟ್ ಇಸ್ ಡಿಪ್ಲಾಯ್ಡ್. ಸೊ ನಂತರ ಬರುವಂತದ್ದು MMC ಪ್ಲಾಯ್ಡಿಯಸ್ 2, ದಟ್ ಇಸ್ ಆಲ್ಸೋ ಡಿಪ್ಲಾಯ್ಡ್. ಅಂಡ್ ಫೀಮೇಲ್ ಗ್ಯಾಮೆಟೋಫೈಟ್ ನ ಪ್ಲಾಯ್ಡಿಯಸ್ 2 ಅಂತ ಹೇಳಿ ನಾವು ಡಿಸ್ಕಸ್ ಮಾಡುವಂತದ್ದು. ಓಕೆ, ಫಂಕ್ಷನಲ್ ಮೆಗಾಸ್ಪೋರ್ ನ ಪ್ಲಾಯ್ಡಿಯಸ್ 2. ಸೊ ನಾನೇನು ಫಂಕ್ಷನಲ್ ಮೆಗಾಸ್ಪೋರ್ ಡೆವಲಪ್ ಆಗ್ತದೆ ಅಂತ, it is going to be 1 is going to be n, right? So haploid ಆಗಿರ್ತದೆ. ಅಂಡ್ ಫೀಮೇಲ್ ಗ್ಯಾಮೆಟೋಫೈಟ್ ನ ಪ್ಲಾಯ್ಡಿಯಸ್ 2 ಅಂತ ಕೇಳಿದ್ರೆ ಅದನ್ನ ಲೇಟರ್ ನಾವು ಡಿಸ್ಕಸ್ ಮಾಡುವಂತದ್ದು, ಆಯ್ತಾ. ಈಗ ನಾವು ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಹೇಗೆ ಆಗ್ತಾ ಇದೆ, ಹೌ ಡಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ ನಾವು ಫೋಕಸ್ ಮಾಡೋಣ. ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಡೆವಲಪ್ಸ್ ಇಂಟು ಅ ಸ್ಪೆಸಿಫಿಕ್ ಆಗಿ ನಾವು ಹೇಳ್ತಾ ಇರೋದೇನು ಅಂತಂದ್ರೆ ದಟ್ ಇಸ್ ಎಂಬ್ರಿಯೋ ಸ್ಯಾಕ್. ಹೇಗೆ? ಸೊ ದ ಫಂಕ್ಷನಲ್ ಮೆಗಾಸ್ಪೋರ್ಸ್ ವಿಲ್ ಅಂಡರ್ಗೋ ದ ಪ್ರೊಸೆಸ್ ಆಫ್ ಮಿಯೋಟಿಕ್ ಡಿವಿಷನ್. ಏನಕ್ಕೆ ಒಳಗಾಗ್ತವೆ? ಮಿಯೋಟಿಕ್ ಡಿವಿಷನ್ ಗೆ ಒಳಗಾಗುತ್ತೆ. ಇಲ್ಲಿ ಏನು ಕಾಣಿಸ್ತಾ ಇದ್ದೀರಲ್ಲ, ದಿಸ್ ಇಸ್ ದ ಮಿಯೋಟಿಕ್ ಡಿವಿಷನ್. ಓಕೆ, ಸೊ ಇಲ್ಲಿಂದ ಮಿಯೋಟಿಕ್ ಡಿವಿಷನ್ ಆಗುತ್ತೆ. ಸೊ 3 ಮಿಯೋಟಿಕ್ ಡಿವಿಷನ್ಸ್ ಲೀಡ್ಸ್, 3 ಮಿಯೋಟಿಕ್ ಡಿವಿಷನ್ ಆಗುತ್ತೆ. 3 ಮಿಯೋಟಿಕ್ ಡಿವಿಷನ್. ಸೊ 3 ಮಿಯೋಟಿಕ್ ಡಿವಿಷನ್ ಸೊ ವಿಲ್ ಲೀಡ್ ಟು ದ ಫಾರ್ಮೇಶನ್ ಆಫ್ 8 ನ್ಯೂಕ್ಲಿಯಸ್. 8 ನ್ಯೂಕ್ಲಿಯಸ್ಗಳು ಸಿಗ್ತಾ ಹೋಗುತ್ತೆ, ಆಯ್ತಾ. ಸೊ ಈ 3 ಮಿಯೋಟಿಕ್ ಡಿವಿಷನ್ ಅಲ್ಲಿ ಏನ್ ಆಬ್ಸೆಂಟ್ ಇದೆ? ಸೈಟೋಕೈನೆಸಿಸ್ ಈಸ್ ಆಬ್ಸೆಂಟ್ ಓ. ಓಕೆ, ಇಲ್ಲಿ ಆಬ್ಸೆಂಟ್ಸ್ ಏನಿದೆ? ಸೈಟೋಕೈನೆಸಿಸ್ ಆಬ್ಸೆಂಟ್ ಆಗಿದೆ. ಸೊ ಆಫ್ಟರ್ ದ ಕ್ಯಾರಿಯೋಕೈನೆಸಿಸ್ ಸೈಟೋಕೈನೆಸಿಸ್ ಆಗೋದಿಲ್ಲ, ಓನ್ಲಿ ಕ್ಯಾರಿಯೋಕೈನೆಸಿಸ್ ವಿಲ್ ಕಂಟಿನ್ಯೂ. ಹಾಗ ಕ್ಯಾರಿಯೋಕೈನೆಸಿಸ್ ಅಂದ್ರೆ ಡಿವಿಷನ್ ಆಫ್ ನ್ಯೂಕ್ಲಿಯಸ್ ಅಂತ ಹೇಳಿ, ಆಯ್ತಾ. ಸೊ ಈ ಡಿವಿಷನ್ ಆಫ್ ನ್ಯೂಕ್ಲಿಯಸ್, ಸೊ ಫ್ರಮ್ 1 ಸೆಲ್, ನೋಡ್ರಿ ಇದು ಒಂದು ಸೆಲ್, ಇದು 1 ಮೆಗಾಸ್ಪೋರ್ ಸೆಲ್, that will develop into 2 nucleated stage. 2 nucleated, ಇದಕ್ಕೆ ನಾವು 2 nucleated
this is 4 nucleated, this is 8 nucleated. ಸೊ 3 ಸ್ಟೇಜಸ್ಗಳಾಗ್ತವೆ, 2 nucleated, 4 nucleated and 8 nucleated ಸ್ಟೇಜಸ್ಗಳು ಆಫ್ಟರ್ ದ 3 meiotic division. And these 8 nucleus is going to arrange, okay, themselves. So and they are going to form the cell wall around them. ಈ 8 ನ್ಯೂಕ್ಲಿಯಸ್ಗಳು, ಸೊ 8 ನ್ಯೂಕ್ಲಿಯಸ್ಗಳು ಈಗ ಏನು ಆಫ್ಟರ್ ದ ಥರ್ಡ್ ಮಿಯೋಟಿಕ್ ಡಿವಿಷನ್ ದೇ ಸ್ಟಾರ್ಟ್ಸ್ ಡೆವಲಪಿಂಗ್ ದ ಸೆಲ್ ವಾಲ್ ಅರೌಂಡ್ ದೆಮ್. ಅವುಗಳು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ, ಸೆಲ್ ವಾಲ್ ನ ಡೆವಲಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತವೆ. ಈ ಸೆಲ್ ವಾಲ್ ಫಾರ್ಮೇಶನ್ ಆದಾಗ ಸೊ ನಮಗೆ ಫೀಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ಮೆಂಟ್ ನಾವು ನೋಡ್ತೇವೆ, ಆಯ್ತಾ. ಸೊ ವೆನ್ ದಿಸ್ ಪರ್ಟಿಕ್ಯುಲರ್ ಸ್ಟಾರ್ಟ್ಸ್ ಫಾರ್ಮೇಶನ್ ಆಫ್ ದ ಸೆಲ್ ವಾಲ್ ಡೆವಲಪ್ಮೆಂಟ್, ಯು ಕ್ಯಾನ್ ಸಿ ದಿಸ್ ಒನ್. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಕಾಣಿಸ್ತಾ ಇರಬಹುದು ನಿಮಗೆ. ಸೊ ಇದಕ್ಕೆ ನಾವು ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಹೇಳಿ ಕರಿತೇವೆ. ಸೊ ಈ ಫಿಮೇಲ್ ಗ್ಯಾಮೆಟೋಫೈಟ್ ಒಳಗಡೆಗೆ ಟೋಟಲ್ ನಂಬರ್ ಆಫ್ ಸೆಲ್ಸ್ ಎಷ್ಟಿರ್ತದೆ ಅಂತಂದ್ರೆ 7 ಸೆಲ್ಸ್ ಇದೆ ಅಂಡ್ 8 ನ್ಯೂಕ್ಲಿಯಾ ಇದೆ. ಸರ್ ಇದು ಹೇಗೆ ಸಾಧ್ಯ ಸರ್, 8 ನ್ಯೂಕ್ಲಿಯಸ್ ಇಲ್ಲಿದೆ, ಸೊ ದರ್ ಆರ್ 8 ನ್ಯೂಕ್ಲಿಯಸ್ ಇಸ್ ಓವರ್ ಹಿಯರ್ ಅಂಡ್ ಆ 8 ನ್ಯೂಕ್ಲಿಯಸ್ ಗಳು ಸೆಲ್ ವಾಲ್ ಫಾರ್ಮೇಶನ್ ಆಗ್ತಾ ಇದೆ ಅಂತಂದ್ರೆ ಅದು ಹೇಗೆ ಸರ್ 7 cells 8 ನ್ಯೂಕ್ಲಿಯೈ ಆಗುತ್ತೆ ಅಂತ ಹೇಳಿ ನೀವು ಕೇಳಬಹುದು. ಎಸ್, ಸೊ ದಟ್ ಇಸ್ ಒನ್ ರೀಸನ್ ಇಸ್ ದಟ್. ಸೊ ಈ 7 ನ್ಯೂಕ್ಲಿಯಸ್ ಏನಿದೆ ಅಲ್ವಾ, ಸೊ 7 cells ಇದೆ ಅಲ್ವಾ, ಈ 7 cells ಯಾವುದು, ಸೊ ಇಲ್ಲಿ ನೋಡಬಹುದು. ಸೊ 3 cells ಗಳಿಗೆ ನಾವು 1-2 ಸೈನರ್ಜಿಡ್ಸ್ ಗಳಾಗಿರ್ತವೆ. ಒಂದು ನೋಡ್ರಿ, ಇದು 1 2 3, ಸೊ ಇದು 3 ಸೆಲ್. ಅಂಡ್ ನೋಡ್ರಿ ಆಂಟಿಪೋಡಲ್ಸ್ ಅಂತ ಹೇಳಿ ಬರೆದಿದ್ದಾರೆ. ಸೊ ಇದು 3 cells ಗಳು. ಸೊ ಟೋಟಲ್ 6 ಸೆಲ್ ಆಯ್ತು. ಅಂಡ್ ಮಧ್ಯಭಾಗದಲ್ಲಿ ಒಂದು ಸೆಲ್ ಕಾಣಿಸ್ತಾ ಇರಬಹುದು, ದಿಸ್ ಇಸ್ ದ ಒನ್, ರೈಟ್. ಈ ಸೆಲ್ ಕಾಣಿಸ್ತಾ ಇದೆ ಅಲ್ವಾ, ಇದು ಸೆಂಟ್ರಲ್ ಸೆಲ್ ಅಂತ ಬರ್ಕೊಂಡಿದೆ, ಕಾಣಿಸ್ತಾ ಇದೆಯಾ. ಅಂಡ್ ದಿಸ್ ದ ಒನ್. ಟೋಟಲ್ ಎಷ್ಟಾಯ್ತು, 1 2 3 4 5 6 7 7 ಸೆಲ್ ಆಯ್ತು. ಈ ಸೆಂಟ್ರಲ್ ಸೆಲ್ ಒಳಗಡೆಗೆ 2 ನ್ಯೂಕ್ಲಿಯಸ್ ಇರ್ತದೆ. ದರ್ ಆರ್ 2 ನ್ಯೂಕ್ಲಿಯಸ್ ಆರ್ ಪ್ರೆಸೆಂಟ್. ಸೊ ಟೋಟಲ್ ಎಷ್ಟಾಯ್ತು, ಸೊ 7 cells and 8 nuclei. ಪ್ರತಿಯೊಂದು ಸೆಲ್ ಅಲ್ಲಿ ಒಂದೊಂದು ನ್ಯೂಕ್ಲಿಯೈ ಅಂಡ್ ಇದರಲ್ಲಿ 2 ನ್ಯೂಕ್ಲಿಯೈ, ಟೋಟಲ್ 8 ನ್ಯೂಕ್ಲಿಯೈ. ಅಂಡ್ ದಟ್ ಈಸ್ ಹೌ ದ ಫೀಮೇಲ್ ಗ್ಯಾಮೆಟೋಫೈಟ್ ಈಸ್ ಡೆವಲಪ್ಡ್. ಓಕೆ, ಅಂಡ್ ನಾವು ಇದನ್ನ ಡಿಸ್ಕಸ್ ಮಾಡ್ತೇವೆ ಇನ್ನೊಂದು 5 marks ಕ್ವಶನ್ ಅಲ್ಲಿ. ಸೊ ದಟ್ ಇಸ್, ಸೊ ಸ್ಟ್ರಕ್ಚರ್, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ದ ಎಂಬ್ರಿಯೋ ಸ್ಯಾಕ್ ಅಂತ ಹೇಳಿ. ಓಕೆ, ಅದನ್ನು ಕೂಡ ಈಗ ಕಲಿಯುವಂತದ್ದು ಟೈಮ್. ಸೊ ದಿಸ್ ಇಸ್ ಹೌ ದ ಪರ್ಟಿಕ್ಯುಲರ್ the development of the ಫಿಮೇಲ್ ಗ್ಯಾಮೆಟೋಫೈಟ್ ಟೇಕ್ಸ್ ಪ್ಲೇಸ್. ಸೊ ಇಲ್ಲಿ ಕ್ವಶನ್ ಬರುವಂತದ್ದು ನೀಟಿಗೆ ಮತ್ತೆ ಸಿಇಟಿಗೆ ಕ್ವಶನ್ ಬರುವಂತದ್ದು. ಸೊ ಎಷ್ಟು ಡಿವಿಷನ್ಸ್ಗಳು, ಮಿಯಾಟಿಕ್ ಡಿವಿಷನ್ಸ್ಗಳು ಬೇಕಾಗ್ತವೆ ಸೊ ಫಾರ್ ದ ಪರ್ಪಸ್ ಆಫ್ ಫಾರ್ಮೇಶನ್ ಆಫ್ ಅನ್ ಫಿಮೇಲ್ ಗ್ಯಾಮೆಟೋಫೈಟ್. ಸೊ ಫಂಕ್ಷನಲ್ ಮೆಗಾಸ್ಪೋರು ಎಷ್ಟು ಮಿಯಾಟಿಕ್ ಡಿವಿಷನ್ಗೆ ಒಳಗಾಗ್ತವೆ ಅಂತ ಹೇಳಿ, ದಟ್ ಇಸ್ 3 ಡಿವಿಷನ್ಸ್ಗಳಿಗೆ. ಅಂಡ್ ಸೊ ಮಿಯಾಟಿಕ್ ಡಿವಿಷನ್ ಅಲ್ಲಿ ಆಸ್ ಯು ನೋ ದಟ್ ದರ್ ಇಸ್ ನೋ ಚೇಂಜ್ ಆರ್ ರಿಡಕ್ಷನ್ ಇನ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಆಗೋದ್ರಿಂದ ಸೊ ಏನ್ ಫಾರ್ಮ್ ಆಗುವಂಥದ್ದು, ಸೊ ಯಾವ ಸೆಲ್ಸ್ ಗಳಲ್ಲಿ ಪ್ಲಾಯ್ಡಿಯನ್ನ ಕೇಳ್ತಾರೆ ಅದನ್ನ ನಾವು ವೈಲ್ ಡಿಸ್ಕಸಿಂಗ್ ದ ಎಂಬ್ರಿಯೋಸಾಕ್ ಡಿಸ್ಕಸ್ ಮಾಡಬೇಕಾದ್ರೆ ಈಗ ನಾವು ಅದನ್ನ ಡಿಸ್ಕಸ್ ಮಾಡೋಣ, ಆಯ್ತಾ. ಸೊ ಈ ತರದ ಇನ್ಫಾರ್ಮೇಶನ್ಗಳು ನಿಮ್ಗೆ ಕಂಟಿನ್ಯೂ ಆಗಿ ಸಿಗ್ತಾ ಇರಬೇಕು. ಮತ್ತೆ ಈ ಇನ್ಫಾರ್ಮೇಶನ್ಗಳು ನಿಮ್ಗೆ ಡೈಲಿ ಬೇಸಿಸ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳಲ್ಲೂ ಬೇಕು ಅಂತ ಅಂದ್ರೆ, ಸೊ ಅಂಡ್ ಆಲ್ರೆಡಿ ರೆಕಾರ್ಡೆಡ್ ವಿಡಿಯೋಸ್ಗಳು ಮತ್ತೆ ನಾನು ಯಾವ ಟೈಮ್ ನಲ್ಲಿ ಬೇಕಾದ್ರೆ ನಾನು ವಿಡಿಯೋವನ್ನ ಆಕ್ಸೆಸ್ ಮಾಡಬಹುದು ಅಂತ ಒಂದು ಪರ್ಟಿಕ್ಯುಲರ್ ಆಪ್ಷನ್ಸ್ ಬೇಕು ಅಂತ ಅಂದ್ರೆ ಯು ಶುಡ್ ಗೋ ಫಾರ್ ಅವರ್ ದಟ್ ಇಸ್ ಆಪ್, ದಟ್ ಇಸ್ tchr ಆಪ್ ಅಂತ ಹೇಳಿದೆ. ಸೊ tchr ಆಪ್ ಇದೆ ಒಂದು, ಸೊ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದನ್ನ ಯಾವ್ದನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿ ಇಟ್ಟಿದ್ದೇವೆ, ಆಯ್ತಾ. ಸೊ ಅದನ್ನ ಕ್ಲಿಕ್ ಮಾಡಿ ನಿಮ್ಗೆ ಆಪ್ ಡೌನ್ಲೋಡ್ ಮಾಡ್ಕೋಬಹುದು. ಅದರಲ್ಲಿ ಒಂದಿಷ್ಟು ಟ್ರಯಲ್ ವಿಡಿಯೋಸ್ ಗಳಿದಾವೆ. ಸೊ ಇಫ್ ದಟ್ ಇಸ್ ಆಲ್ರೆಡಿ ದೇರ್, ಆಲ್ ದ ವಿಡಿಯೋಸ್ ಆರ್ ದೇರ್. ಸೊ ಚಾಪ್ಟರ್ಸ್ ಗಳು ಅದರಲ್ಲಿ ಸ್ಪೆಸಿಫಿಕಲಿ ಟ್ರಯಲ್ಸ್ ಗೆ ಅಂತ ಹೇಳಿ ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಕೂಡ ನಿಮ್ಗೆ ವಿಡಿಯೋಸ್ ಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಅದನ್ನ ನೋಡಿ, ಸೊ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಬೇರೆ ಬೇರೆ ರೀತಿಯ ಸಬ್ಸ್ಕ್ರಿಪ್ಷನ್ಸ್ ಗಳಿದಾವೆ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಇಟ್ ಬಿಕಾಸ್ ಇಟ್ ಇಸ್ ವೆರಿ ಮಿನಿಮಮ್ ಅಮೌಂಟ್ ಅಲ್ಲಿ ನಿಮ್ಗೆ ದುಡ್ಡನ್ನ ಕೇಳುತ್ತದು, ಆಯ್ತಾ. ಸೊ ಹಾಗಾಗಿ ಸೊ ಈಸಿಯಾಗಿ ನೀವು ಏನ್ ಮಾಡಬಹುದು, ಸಬ್ಸ್ಕ್ರಿಪ್ಷನ್ ನ ಮಾಡ್ಕೋಬಹುದು, ತುಂಬಾ ಏನು ಖರ್ಚಾಗೋದಿಲ್ಲ, ಆಯ್ತಾ. ಅಂಡ್ ಫೋಕಸ್ ಆನ್ ದಿಸ್, ಈ ಕೆಲವೊಂದು ಟಾಪಿಕ್ ಗಳನ್ನ ಹೇಳಿರ್ತಾನೆ. ಸೊ ಕೆಲವೊಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಗಳು ಕೂಡ ನಮ್ಮ ಈ tchr ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ. ಸೊ ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅಂಡ್ ಆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತಲ್ವ, ಅದನ್ನ ಒತ್ತಿಡ್ರಿ. ಸೊ ದಟ್ ನಿಮ್ಗೆ ಏನ್ ಬರುತ್ತೆ, ಸೊ ಯುಲ್ ಗೆಟ್ ಅ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ವೆನ್ ಎವರ್ ದ ಲೈವ್ ಕಮ್ಸ್, ವೆನ್ ಎವರ್ ದ ನ್ಯೂ ವಿಡಿಯೋಸ್ ಕಮ್ಸ್. ಯಾವಾಗ ಹೊಸ ವಿಡಿಯೋಗಳು ಮತ್ತೆ ನಮ್ಮ ಲೈವ್ ಕ್ಲಾಸಸ್ಗಳು ಬರ್ತಾವಲ್ವ ಫಾರ್ ದ ಫ್ರೀ ಆಫ್ ಕಾಸ್ಟ್,
ಸೊ ಅದನ್ನ ನೀವು ನೋಡಬಹುದು. ಸೊ ದಿಸ್ ಇಸ್ ವಾಟ್ ದ ಎಕ್ಸಾಕ್ಟ್ ಥಿಂಗ್ ವಾಟ್ ವಿ ಡೂ ಅರೌಂಡ್ ಅವರ್ TCHR. ಓಕೆ, ಸೊ ಇದಿಷ್ಟು ನಾವು ಥಿಂಗ್ಸ್ ಗಳನ್ನ ಮಾಡುವಂಥದ್ದು. ಅಂಡ್ ನಿಮ್ಗೆ ಆಪ್ ಕಡೆಗೆ ಹೋದ್ರೆ, ಸೊ ವೆನ್ ಯು ಗೋ ಇನ್ ಟು ದ ಆಪ್, ಸೊ ಯು ಕ್ಯಾನ್ ಸಿ ಅ ಲಾಟ್ ಆಫ್ ಕ್ವಶನ್ ಪೇಪರ್ಸ್, ನೋಟ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಅಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ಏನಂತ ಕರಿತೇವೆ ಅದಕ್ಕೆ, ಡೈಲಿ ಬೇಸ್ ಮತ್ತೆ ನೀಟ್ ಮತ್ತೆ CET ವೆರಿ ಫೋಕಸ್ ಸ್ಟೂಡೆಂಟ್ಸ್ಗೆ ಸೊ ಎಕ್ಸಾಮಿನೇಷನ್ಸ್ ಗಳು ಸಿಗ್ತವೆ ನಿಮ್ಗೆ ಅಲ್ಲಿ. ಸೊ ಲಾಟ್ ಆಫ್ ಎಕ್ಸಾಮಿನೇಷನ್ಸ್ ಯು ವಿಲ್ ಗೆಟ್. ಓಕೆ, ಸೊ ಹಂಡ್ರೆಡ್ಸ್ ಆಫ್ ಎಕ್ಸಾಮಿನೇಷನ್ಸ್. ಸೊ ಯು ಜಸ್ಟ್ ನೀಡ್ ಟು ಬೈ ದಟ್ ಎಕ್ಸಾಮಿನೇಷನ್ ಪ್ಯಾಕೇಜ್, ದಟ್ಸ್ ಆಲ್. ಸೊ ವೆರಿ ಮಿನಿಮಮ್ ಪ್ರೈಸ್. ಸೊ ಅದನ್ನ ನೀವು ಅಲ್ಲಿ ಮಾಡಿದ್ರೆ ನೀವು ಎಕ್ಸಾಮಿನೇಷನ್ಸ್ ಗಳನ್ನ ಅಟೆಂಡ್ ಮಾಡಬಹುದು. ಓಕೆ, ಸೊ ದಟ್ ಯು ಕ್ಯಾನ್ ಈಸಿಲಿ ಗೋ ಆನ್. ಸೊ ಹೇಗೆ ನಾನು ನನ್ನ ಒಂದು ಓದುವಂತಹ ನೇಚರ್ ಹೇಗಿದೆ, ಹೌ ಐ ಕ್ಯಾನ್ ರೀಡ್ ಅಂಡ್ ಹೌ ವೆಲ್ ಐ ಹ್ಯಾವ್ ಪ್ರಿಪೇರ್ಡ್ ಅಂತ ಹೇಳಿ ನೀವು ತಿಳ್ಕೋಬಹುದು. ಸೊ ಒಂದೊಂದೇ ಎಕ್ಸಾಮ್ನ ಅಟೆಂಡ್ ಮಾಡೋದು, ಇಂಪ್ರೂವ್ ಆಗೋದು, ಅದರಲ್ಲಿ ಯಾವ್ದು ಓದಿಲ್ಲ ಅಂತ ಹೇಳಿ ಅದನ್ನ ನಾವು ಮತ್ತೆ ಸರಿ ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಪ್ರೊಸೀಜರ್ಗಳನ್ನ ನಾವು ಮಾಡಬಹುದು. ಐದರ್ ಫಾರ್ CET ಇರ್ಬೋದು, ನೀಟ್ ಇರ್ಬೋದು, JEE ಇರ್ಬೋದು, ಆಲ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಗಳಿಗೆ ನಿಮ್ಗೆ ಅಲ್ಲಿ ಸೊ ಕ್ವಶನ್ಸ್ ಪೇಪರ್ ಅಂಡ್ ಸ್ಪೆಸಿಫಿಕಲಿ ದ ಎಕ್ಸಾಮಿನೇಷನ್ಸ್. ಓಕೆ, ಯು ಕ್ಯಾನ್ ಅಟೆಂಡ್ ದ ಎಕ್ಸಾಮಿನೇಷನ್ಸ್ ಓವರ್ ದಟ್. ಸೊ ಇಟ್ಸ್ ಅ ಮಿನಿಮಮ್ ವಿತ್ ಅ ಮಿನಿಮಮ್ price. So you can go and download that particular thing. Now I am moving to the next topic, that is ಫೀಮೇಲ್ ಗ್ಯಾಮೆಟೋಫೈಟ್ ಕಡೆಗೆ ನಾನು ಮೂವ್ ಆಗ್ತಾ ಇದ್ದೇನೆ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಫೀಮೇಲ್ ಗ್ಯಾಮೆಟೋಫೈಟ್. ಸೊ ಇಟ್ಸ್ ಅ ಮ್ಯಾಚ್ಯೂರ್ಡ್ ಫೀಮೇಲ್ ಗ್ಯಾಮೆಟೋಫೈಟ್ ಇದು. ಸೊ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಸೊ ಈ ಫೀಮೇಲ್ ಗ್ಯಾಮೆಟೋಫೈಟ್ ಅಲ್ಲಿ ಸೊ ಒಂದು ಕ್ವಶನ್ ಬರುತ್ತೆ ಬೋರ್ಡ್ಗೆ, ಅಗೇನ್ ಫಾರ್ 5 marks ಕ್ವಶನ್. ಓಕೆ, 5 ಮಾರ್ಕ್ಸಿನ ಒಂದು ಕ್ವಶನ್ ಬರುತ್ತೆ. ಏನಂತಂದ್ರೆ, ಸೊ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಹೇಳಿ. ಆಯ್ತಾ? ಸೊ ಏನು ಓದುವಂಥದ್ದು? ಸೊ ಆಲ್ರೆಡಿ ಫಸ್ಟ್ ಸ್ಟೇಟ್ಮೆಂಟ್ ನಾವು ಏನು ಬರ್ಕೋಬೇಕು, ದ it's embryo sac is a very important characteristics of angiospermic plant. and specifically first point ಏನು ಬರೀತೀರಾ ಅಂತಂದ್ರೆ, ಇದರಲ್ಲಿ 7 ಸೆಲ್ ಇದೆ and 8 ನ್ಯೂಕ್ಲಿಯಾ ಇದೆ ಅಂತ ಹೇಳಿ ಬರ್ಕೋಬೇಕು. ಸೊ ದೆನ್ ಯು ಆರ್ ಗೋಯಿಂಗ್ ಟು ರೈಟ್ ಅಬೌಟ್ ಏನು ಬರೀತೀರಾ ಅಂದ್ರೆ, ಸೊ ಇನ್ ದ ಆರ್ ಟುವರ್ಡ್ಸ್ ದ ನಾವು ಫಿಲಿಫಾರ್ಮ್ ಟುವರ್ಡ್ಸ್ ದ ಮೈಕ್ರೋಪೈಲರ್ ಎಂಡ್ ಅಂತ ಏನು ಕರೆದಿದ್ದೇವಲ್ವಾ, ಸೊ ಓವ್ಯೂಲ್ ಅಲ್ಲಿ ಆ ಮೈಕ್ರೋಪೈಲರ್ ಎಂಡ್ ಕಡೆಗೆ ನಮಗೆ 3 ಸೆಲ್ಗಳು ಕಾಣಿಸ್ತವೆ. ಸೊ ಇಲ್ಲಿ ಕಾಣಿಸ್ತಾ ಇರಬಹುದು ದೀಸ್ 3 cells. ದೇ ಆರ್ ಕಾಲ್ಡ್ ಆಸ್, ಈ 3 ಸೆಲ್ಸ್ಗಳ ಹೆಸರನ್ನ ನಾವು ಏನಿಟ್ಟಿದ್ದೇವೆ ಅಂತಂದ್ರೆ, ಸೊ ಎಗ್ ಅಪರಟಸ್ ಅಂತ ಹೇಳಿ ಕರಿತೇವೆ. ವಿ ಕಾಲ್ ಇಟ್ ಆಸ್ ಎಗ್ ಅಪರಟಸ್. ಎಗ್ ಅಪರಟಸ್ ಅಂದ್ರೆ ಏನು? ಸೊ ಎಗ್ ಅಪರಟಸ್ ಕನ್ಸ್ಟಿಟ್ಯೂಟ್ಸ್ ಆಫ್ 3 cells. ಓಕೆ, ನೇಮ್ಲಿ ಸೊ 2 ಸೈನರ್ಜಿಡ್ಸ್, 2 ಸೈನರ್ಜಿಡ್ಸ್ಗಳು, 1 ಎಗ್ ಸೆಲ್. 2 ಸೈನರ್ಜಿಡ್ ಇದೆ, ಸೈನರ್ಜಿಡ್ ಅಂತ ಹೇಳಿ. ಸೊ 1 and 2 and the third one and 1 egg cell. ಇಲ್ಲಿ ಕಾಣ್ತಾ ಇರುವಂತದ್ದು ಎಗ್ ಸೆಲ್. ಸೊ 3 ಸೆಲ್ ಆಯ್ತು. ಈ 3 ಸೆಲ್ಸ್ ಗಳನ್ನ ಸೇರಿ ನಾವು ಎಗ್ ಅಪರಟಸ್ ಅಂತ ಹೇಳಿ ಕರೆದ್ವಿ. ಆಯ್ತಾ? ಅದರಲ್ಲಿ ಈ ಸೈನರ್ಜಿಡ್ ಏನಿದೆ ಅಲ್ವಾ, ದ ಸೈನರ್ಜಿಡ್ ವಾಟ್ ಇಸ್ ಓವರ್ ಹಿಯರ್. ಸೊ ಸೈನರ್ಜಿಡ್ ಅಲ್ಲಿ ಒಂದು ಸೆಲ್ಯುಲಾರ್ ಥಿಕ್ನಿಂಗ್ ಇದೆ. ದರ್ ಇಸ್ ಒನ್ ಸೆಲ್ಯುಲಾರ್ ಥಿಕ್ನಿಂಗ್ ಇಸ್ ದೇರ್, ಕಾಣಿಸ್ತಾ ಇರಬಹುದು ಇಲ್ಲಿ. ಅದನ್ನ ಇಲ್ಲಿ ದಿಸ್ ಒನ್. ಓಕೆ, ದಿಸ್ ಇಸ್ ದ ಸೆಲ್ಯುಲಾರ್ ಥಿಕ್ನಿಂಗ್ ಇನ್ ಈಚ್ ಆಫ್ ದ ಪರ್ಟಿಕ್ಯುಲರ್. ಪ್ರತಿಯೊಂದು ಸೈನರ್ಜಿಡ್, 2 ಸೈನರ್ಜಿಡ್ ಅಲ್ಲಿ ಒಂದು ಫಿಲಿಫಾರ್ಮ್ ಅಪರಟಸ್ ಅಂತ ಹೇಳಿ ನೋಡ್ತೇವೆ. ಸೊ ಫಿಲಿಫಾರ್ಮ್ ಅಪರಟಸ್ ಅಂತಂದ್ರೆ ಇಟ್ಸ್ ಅ ಸೆಲ್ಯುಲಾರ್ ಥಿಕ್ನಿಂಗ್. ಓಕೆ, ವಿಚ್ ಈಸ್ ಗೋಯಿಂಗ್ ಟು ಲೆಟ್ ಇನ್. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಫಿಲಿಫಾರ್ಮ್ ಅಪರಟಸ್, ಸೊ ಈ ಒಂದು ತನ್ನ ಮೂಲಕ, ಸೊ ಫಿಲಿಫಾರ್ಮ್ ಅಪರಟಸ್ ನ ಮೂಲಕ ಈ ಪೋಲನ್ ಟ್ಯೂಬ್ ಬರುತ್ತೆ. ಸೊ ಫ್ರಾಮ್ ದ ಪೋಲನ್ ಗ್ರೇನ್ಸ್ ಡೆವಲಪ್ ಆಗಿ ಸ್ಟೈಲ್ ಮುಖಾಂತರ ಬರುತ್ತೆ ಫರ್ಟಿಲೈಸೇಷನ್ಗೆ. ಅದನ್ನ ಸೈನರ್ಜಿಡ್ ನ ಒಳಗಡೆಗೆ ಹೋಗ್ಲಿಕ್ಕೆ ಒಂದು ದಾರಿಯನ್ನ ಮಾಡಿಕೊಡ್ತಾರೆ. ಓಕೆ, ದೇ ಆರ್ ಗೋಯಿಂಗ್ ಟು ಮೇಕ್ ಅ ಪರ್ಟಿಕ್ಯುಲರ್ ಎಂಟ್ರಿಗೆ ಒಂದು ದಾರಿಯನ್ನ ಮಾಡಿಕೊಡ್ತವೆ. ದಟ್ ಇಸ್ ವಾಟ್ ಫಿಲಿಫಾರ್ಮ್ ಅಪರಟಸ್ ಇಸ್, ವಿಚ್ ಇಸ್ ಪ್ರೆಸೆಂಟ್ ವಿತ್ ಇನ್ ದ ಸೈನರ್ಜಿಡ್ಸ್. ಆಯ್ತಾ? ಈಗ ಪ್ಲಾಯ್ಡಿಯನ್ನ ಕೇಳೋದಿದ್ರೆ, ಸೈನರ್ಜಿಡ್ ನ ಪ್ಲಾಯ್ಡಿ ಎಷ್ಟು? ವಾಟ್ ಇಸ್ ದ ಪ್ಲಾಯ್ಡಿ ಆಫ್ ಸೈನರ್ಜಿಡ್? ಸೈನರ್ಜಿಡ್ ನ ಪ್ಲಾಯ್ಡಿ ಎಷ್ಟು ಕೇಳಿದ್ರೆ, ಇಟ್ ಇಸ್ ಗೋಯಿಂಗ್ ಟು ಬಿ ಎನ್. ಏನಾಗಿರ್ತದೆ? ಎನ್ ಆಗಿರ್ತದೆ, ಹೆಪ್ಲಾಯ್ಡ್ ಆಗಿರುತ್ತೆ. ಸೊ ಸೈನರ್ಜಿಡ್ ನ ಪ್ಲಾಯ್ಡಿ. ದೆನ್ ಎಗ್ ನ ಪ್ಲಾಯ್ಡಿ ಕೂಡ ಏನಾಗಿರ್ತದೆ? ಹೆಪ್ಲಾಯ್ಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಹಾಗಾದ್ರೆ ಎಗ್ ಅಪರಟಸ್ ನ ಪ್ಲಾಯ್ಡಿ ಕೇಳಿದ್ರೆ ಎನ್ ಅಂತ ಹೇಳಿ ಹೇಳ್ಬೋದು. ಗಾಟ್ ಇಟ್? ಓಕೆ, ನಂತರ ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್. ಸೊ ನಿಮ್ಗೆ ಇನ್ನೊಂದು ಎಂಡ್ ಅಲ್ಲಿ, ದಟ್ ಇಸ್ ಚಲಜಲ್ ಎಂಡ್ ಅಂತ ಕಾಣಿಸ್ತಾ ಇರಬಹುದು ಇಲ್ಲಿ, ಚಲಜಲ್ ಎಂಡ್. ಸೊ ಈ ಚಲಜಲ್ ಎಂಡ್ ಕಡೆಗೆ 3 ಸೆಲ್ಸ್ ಗಳು ಕಾಣಿಸ್ತಾ ಇದಾವೆ, ಆಂಟಿಪೋಡಲ್ಸ್ ಅಂತ. ಈಚ್ ಸೆಲ್ ನ ಪ್ಲಾಯ್ಡಿ ಹೆಪ್ಲಾಯ್ಡ್ ಆಗಿರುತ್ತೆ. ಈಚ್ ಸೆಲ್ ಹ್ಯಾಸ್ ಹೆಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಗಳನ್ನ ಹೊಂದಿರ್ತವೆ. ಬಟ್ ನಮಗೆ ಇದರ ಆಂಟಿಪೋಡಲ್ಸ್ ನ ಫಂಕ್ಷನ್ ಅನ್ನು ನಾವು ಇನ್ನು ಡಿಫೈನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಯ್ತಾ? ಸೊ ಇನ್ನು ನಮಗೆ ಆಂಟಿಪೋಡಲ್ಸ್ ನ ಫಂಕ್ಷನ್ ಗೊತ್ತಿಲ್ಲ. ಇಟ್ ಇಸ್ ದೇರ್ ಆಸ್ ಅ ಸೆಲ್. ಓಕೆ, ಸೊ 3 ಸೆಲ್ ಆಯ್ತು. ಸೊ ನಾವು 3 cells ಟುವರ್ಡ್ಸ್ ದ ಮೈಕ್ರೋಪೈಲರ್ ಅಂಡ್ 3 ಟುವರ್ಡ್ಸ್ ದ
ಆಂಟಿಪೋಡಲ್. ಸೊ ಎಷ್ಟು ಸೆಲ್ಸ್ಗಳು ಅದು? 6 ಸೆಲ್ಸ್ಗಳು, ಅದು 6 ಸೆಲ್ಸ್ಗಳು ಆಗಿದಾವೆ. ಈ 6 ಸೆಲ್ಸ್ಗಳ ಆದ ಮೇಲೆ ಉಳಿಯುವಂಥದ್ದು ಯಾವುದು? ಸೆಂಟ್ರಲ್ ಸೆಲ್ ಅಂತ ಹೇಳಿ ಇದೆ, ನಿಮಗೆ ಮಧ್ಯಭಾಗದಲ್ಲಿ ಕಾಣಿಸ್ತಾ ಇದೆ ಸೆಂಟ್ರಲ್ ಸೆಲ್ ಅಂತ ಹೇಳಿ. ಸೊ ದಿಸ್ ಇಸ್ ದ ಒನ್. ಸೊ ದಿಸ್ ಒನ್ ಇಸ್ ದ 7th ಸೆಲ್. ಸೊ ಸೆಂಟ್ರಲ್ ಸೆಲ್. ಸೊ ವಾಟ್ ಇಸ್ ಸೆಂಟ್ರಲ್ ಸೆಲ್ ಅಂತ ಹೇಳಿ ಕೇಳ್ಬೋದು ನೀವು, ಆಯ್ತಾ? ಇಟ್ಸ್ ಅ ಲಾರ್ಜ್ ಸೆಂಟ್ರಲ್ ಸೆಲ್. ಓಕೆ, ದೊಡ್ಡ ಸೆಂಟ್ರಲ್ ಸೆಲ್ ಇದು, ವಿಚ್ ಹ್ಯಾಸ್ 2 ಪೋಲಾರ್ ನ್ಯೂಕ್ಲಿಯೈ. ಸೊ ನೋಡ್ರಿ, 2 ಪೋಲಾರ್ ನ್ಯೂಕ್ಲಿಯೈ ಇದೆ, 1 and 2. ಸೊ ಟೋಟಲ್ 2 ಪೋಲಾರ್ ನ್ಯೂಕ್ಲಿಯೈಗಳು ಇರ್ತವೆ ಸೊ ಈ ಒಂದು ದೊಡ್ಡ ಸೆಲ್ ನಲ್ಲಿ, ಆಯ್ತಾ? ಸೊ ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಆಸ್ ದ ಸ್ಟ್ರಕ್ಚರ್ ಆಫ್ ದ ಎಂಬ್ರಿಯೋ ಸ್ಯಾಕ್. ಇದು ಎಂಬ್ರಿಯೋ ಸ್ಯಾಕ್ ನ ಸ್ಟ್ರಕ್ಚರ್. ಸೊ 7 ಸೆಲ್ 8 ನ್ಯೂಕ್ಲಿಯೈ. ಇದಿಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಫಾರ್ 5 marks ವಿತ್ ಅ ಡಯಾಗ್ರಾಮ್. 3 + 2. ಗಾಟ್ ಇಟ್? ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ನಿಮಗೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಇಟ್ ಇಸ್. Right? It is very clear to audible to you, all of you. ಅಲ್ಲ, ಎಲ್ರಿಗೂ ಕೇಳಿಸ್ತಾ ಇದೆ ಅನ್ಕೊಳ್ತೇನೆ. ಸೊ ನಾವು ಇಟ್ ಇಸ್ ಓಪನ್ ಫಾರ್ ಡಿಸ್ಕಷನ್ ಟೈಮ್. ಸೊ ಇದು ಇಟ್ಸ್ ಓಪನ್ ಫಾರ್ ಡಿಸ್ಕಷನ್. ಸೊ ನೀವು ಡಿಸ್ಕಸ್ ಮಾಡ್ಕೋಬಹುದು, ಏನೇ ಡೌಟ್ಸ್ಗಳಿದ್ರೆ ಇದರಲ್ಲಿ ಕ್ಲಾರಿಫೈ ಮಾಡ್ಕೋಬಹುದು. ಐ ಆಮ್ ಹಿಯರ್ ಟು ಲಿಸನ್ ಟು ಯುವರ್. 3 antipodals are there. 3 antipodals. 3 antipodalಗಳು ಇರ್ತವೆ ಭರತ್. It's a time for open for discussion. So anybody can ask the doubts. New doubts ಗಳನ್ನ ಕೇಳ್ಕೋಬಹುದು and clarify ಮಾಡ್ಕೋಬಹುದು. I am here there. So I will be there till